ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಈ ವಾರ ಭವಿಷ್ಯಕ್ಕೆ ಎಲ್ಲರೂ ಕಾಯ್ತಿದ್ದೀರಿ, ಗೊತ್ತಿದೆ. ಗ್ರಹಗಳ ಸ್ಥಿತಿ ಗತಿ ಹೇಗಿದೆ, ಎಲ್ಲೆಲ್ಲಿದ್ದಾರೆ, ನಮ್ಮ ಮೇಲೆ ಯಾವ ರೀತಿ ಪ್ರಭಾವ, ನಮ್ಮ ಪಕ್ಕದಲ್ಲಿ ಒಳ್ಳೆಯವರಿದ್ದರೆ ನಮ್ಮ ಮೇಲೆ ಒಳ್ಳೆಯದರ ಪ್ರಭಾವ. ನಾವು ಒಳ್ಳೆಯವರೇ, ತುಂಬ ಒಳ್ಳೆಯವರಿದ್ರೆ ಇನ್ನಷ್ಟು ಒಳ್ಳೆಯದು. ಒಂದು ರೀತಿ ಕೇಸರಿ ಬಾತ್ಗೆ ತುಪ್ಪ ಸೇರಿದಾಗೆ, ಗೋಡಂಬಿ ದ್ರಾಕ್ಷಿ ಸೇರಿದಾಗೆ, ಒಂದಷ್ಟು ಅನಾನಸ್ಸು, ಬಾಳೆಹಣ್ಣು, ಇನ್ನೇನಾದರೂ ದಾಳಿಂಬೆ ಹಣ್ಣು ರುಚಿಯಾಗಿರ್ತಕ್ಕಂಥದ್ದು ಸೇರಿಸಿದಾಗೆ. ನಾವು ಕೆಟ್ಟವರೇ, ನಮ್ಮ ಪಕ್ಕದಲ್ಲಿ ಒಳ್ಳೆಯವರಿದ್ದಾಗ ಕೆಟ್ಟ ದುರ್ವಾಸನೆಯನ್ನ ಸುವಾಸನೆ. ಈಗ ನೋಡಿ, ಕೆಲವರು ಸ್ನಾನ ಮಾಡೋದೇ ಇಲ್ಲ, ಅತ್ತರು ಸೆಂಟು ಹಾಕೊಂಡು ಓಡಾಡ್ತಿರ್ತಾರೆ. ಮನೆಗೆ ಹೋಗಿ ನೋಡಿದ್ರೆ ಗಬ್ಬು ನಾರ್ತಿರುತ್ತೆ, ಅದು ಬೇರೆ. ನಮಗೇ ಗೊತ್ತಿಲ್ಲದೆ ಕೆಲವರು ಒಳ್ಳೆಯವರು, ಏನೋ ಮಾಡ್ತಿದೀಯಾ, ಇದು ಯಾಕೋ ಎಲ್ಲೋ ಕುಳಿತಿದೀಯಾ, ಇದು ಯಾಕೋ ಜೂಜನ ಕಟ್ಟೆ, ಬಾಜಿ ಕಟ್ಟೆ, ಕುಡಿತದ ಕಟ್ಟೆ, ಈ ಥರ ಅಂತ ಹಾಳು ಮಾಡ್ಕೋತಿದ್ದೀಯಾ ಅಂತ ಹೇಳಿ ತಡೆದು ನಿಲ್ಲಿಸ್ತಾರೆ. ನಾವು ಕೆಟ್ಟವ್ರೆ, ತಂದೆ ತಾಯಿಗಳು ಇದು ಮಾಡಬೇಡಕ್ಕ. ಎಲ್ಲೋ ಗ್ರಹಗಳ ಪ್ರಭಾವ ನಮ್ಮ ಪಕ್ಕದಲ್ಲಿ ಕೆಲವರು ಒಳ್ಳೆಯವರನ್ನ ತಂದು ನಿಲ್ಲಿಸುತ್ತೆ. ಇಲ್ಲ, ನಾವು ಒಳ್ಳೆಯವರೇ, ಒಬ್ಬ ಎಡವಟ್ಟು ವ್ಯಕ್ತಿಯನ್ನ ತಂದು ನಿಲ್ಲಿಸುತ್ತೆ. ಗ್ರಹಗಳ ಪ್ರಭಾವ, ದಶ ಭುಕ್ತಿ ಯೋಗ ಕರ್ಣ, ಅಸುರ ಗ್ರಹಗಳ ದೃಷ್ಟಿ, ಇಲ್ಲ ಅಸುರ ಗ್ರಹಗಳ ಭಾವ ಲಗ್ನದಲ್ಲೇ. ಯಾರ ಜಾತಕದಲ್ಲಾದರೂ ಆಗ್ಲಿ ಮಕ್ಕಳೇ, 1ನೇ ಮನೆ, 4ನೇ ಮನೆ, 7ನೇ ಮನೆ, 10ನೇ ಮನೆ ಅಸುರ ಗ್ರಹಗಳಿದ್ರೆ ಅದ್ರ ಪ್ರಭಾವ ತೋರಿಸ್ಲೇಬೇಕು. ತುಂಬಾ ದೊರೆ ಮಟ್ಟದ ವ್ಯಕ್ತಿಗಳಿಗೆ ಈ ಥರದ್ದಿರುತ್ತೆ, ಅವ್ರಿಗೆ ಫ್ಯಾಮಿಲಿ ಇರೋಲ್ಲ. ನೀವು ಗಮನಿಸಿ ನೋಡಿ, ನಮ್ಮ ದೇಶದ ದೊರೆಯ ಜಾತಕದಲ್ಲಿ ಅಸುರ ಗ್ರಹಗಳಿದ್ದಾವೆ. ಸೂರ್ಯ, ಕುಜ, ಈ ರೀತಿ ಪ್ರಬಲ ಗ್ರಹಗಳ ಪ್ರಭಾವ. ಎಲ್ಲಿದೆ ಕುಟುಂಬ? ಅವ್ರಿಗೆ ಆಡುವಷ್ಟು ಮಾತುಗಳು ನೋಡಿ, ಅವ್ರು ಯಾರ ಪರವಾಗಿ ನಿಂತು ಮಾಡಿದ್ರು ತಪ್ಪೆ. ಮುಸ್ಲಿಮರಿಗೆ ಹೋಗ್ಬಿಟ್ಟು ಒಂದು ಹಜ್ ಭವನ ತೆಗೆದ್ರು ಅಂತ ಇಟ್ಕೊಳ್ಳಿ, ಮುಲ್ಲಾ ಖಾನ್, ಅಲ್ಲಾ ಖಾನ್ ಅಂದ್ಬಿಡ್ತಾರೆ. ಕ್ರಿಶ್ಚಿಯನ್ ಅವ್ರಿಗೆ ಹೋಗಿ ತೆಗೆದು ಬಿಟ್ರೆ ಸಾಕು, ಥಾಮಸ್ ಬನ್ಗಯ್ಯ, ಜೋಸಫ್ ಬನ್ಗಯ್ಯ ಅಂತಾರೆ. ಹಿಂದೂ ದೇವಸ್ಥಾನ ಹೋಗ್ಬಿಟ್ಟು ಅಲ್ಲೊಂದು ಉದ್ಘಾಟನೆ, ಇನ್ನೊಂದೇನೋ ಹೊಟ್ಟು ಬಂದ ಅಂದ್ರೆ ತಗೊಳ್ಳಿ, ಏನು ಮಾಡಿದ್ರು ತಪ್ಪೆ. ನಮ್ಮ ಲಿಂಗಾಯತರ ಜೊತೆಲಿ ಹೋಗ್ಬಿಟ್ಟು ಒಂದು ಪೂಜೆ ಸಂಸ್ಕಾರ ತಗೊಳ್ಳಿ, ಇನ್ನೊಂದು ಮಾತು, ಅಲ್ಲಿ ಇನ್ನೊಬ್ಬರು ಎದ್ದೊಳ್ತಾರೆ. ಈ ರೀತಿ ಅವರನ್ನು ನೋಡಿ ಬರೀ ನಿಂದಣೆಗಳೇ. ಎಷ್ಟು ಒಳ್ಳೇದು ಮಾಡಿದ್ರು ಒಂದು ಒಳ್ಳೇದು 99 ಕೆಟ್ಟದ್ದು ತಡ್ಕೋತಾರೆ ಅವರು. ಅಸುರ ಗ್ರಹಗಳಿದ್ದರೆ ಬಾಧೆಯೇ. ಸ್ಥಾನ ಕೊಡಬಹುದು, ಅಧಿಕಾರ ಕೊಡಬಹುದು, ಇನ್ನೊಂದಷ್ಟು ಕೊಡಬಹುದು, ಆದರೆ ಅಷ್ಟೇ ಹಿಂಡ ಹಾಕಿ ಬಿಡುತ್ತೆ. ಲಗ್ನದಲ್ಲಿ ರಾಹು ಕೇತುಗಳು ಕೊಡ್ಲೇಬೇಕು. ಅವ್ರು ಒಳ್ಳೆಯವರು ಕೆಟ್ಟವರು ಅದು ಬೇರೆ, ಆ ಲಗ್ನಕ್ಕೆ ಒಳ್ಳೇದೋ ಕೆಟ್ಟದ್ದು, ಬಟ್ ಅವರ ಪ್ರಭಾವ ಸೂಚಿಸೋದೆ. ಹುಳಿ ಒಂದು ಹಿತಕ್ಕೆ ಸರಿ, ಒಂದು ಟೊಮ್ಯಾಟೊ ಗೊಜ್ಜು ಮಾಡ್ತೀವಿ, ಒಂದು 4 ಟೊಮ್ಯಾಟೊ ಹಾಕ್ಬಿಟ್ರೆ ತಿನ್ನೋಕ್ಕಾಗಲ್ಲ. ಉಪ್ಪು ಜಾಸ್ತಿ ಹಾಕ್ಬಿಟ್ರೆ, ಖಾರ ಜಾಸ್ತಿ ಹಾಕ್ಬಿಟ್ರೆ, ಸಿಹಿ ಜಾಸ್ತಿ ಹಾಕ್ಬಿಟ್ರೆ ತಿನ್ನೋಕ್ಕಾಗಲ್ಲ, ಮುಖಕ್ಕೆ ಹೊಡೆದು ಬಿಡುತ್ತೆ. ಬರೀ ತುಪ್ಪದಲ್ಲೇ ಕೆಲವ್ರು ಮಾಡಿಬಿಡ್ತಾರೆ. ಅಯ್ಯೋ ತಿನ್ನೋಕ್ಕಾಗಲ್ಲ. ಒಂದು ವಿಶೇಷವಾದ ಸ್ವೀಟ್ ಸ್ಟಾಲ್ ಇದೆ ಬೆಂಗಳೂರಿನಲ್ಲಿ, ಎಲ್ಲ ಕಡೆಯೂ ಫೇಮಸ್ಸೇ ಅದು. ಅಲ್ಲಿ ಮೈಸೂರು ಪಾಕು ನಾನು ಸುಮಾರು ನನ್ನ ಗುರುಗಳ ಜೊತೆ ಎಷ್ಟೋ ವರ್ಷಗಳ ಹಿಂದ್ಗಡೆ ತರಿಸೋರು. ಅವರು ಯಾರೇ ಆತ್ಮೀಯರು ಬಂದರೆ ತರಿಸಿ ಆ ಸ್ವೀಟ್ ಕೊಡೋರು, ತಗೊಬರ್ತಿದ್ದೆ. ಅಬ್ಬಬ್ಬಾ, ಅದು ತುಪ್ಪದಲ್ಲಿ ಹೆಂಗಿರ್ತಿತ್ತು ಅಂದರೆ ರಾಮ ರಾಮ ಆಗೋಲ್ಲ. ಕೆಲವ್ರಿಗಂತೂ ಮುಖಕ್ಕೆ ಜಿಗುಟು ಹೊಡೆದು ಬಿಡುತ್ತೆ. ಎಷ್ಟು ಹಿತ ಮಿತ ಅನ್ನತಕ್ಕಂಥದ್ದು ಇರಬೇಕು ಅಂತ ಹೇಳ್ತೇವೆ. ಹಾಗೆ ಕೆಲವು ಕೆಟ್ಟವರಿಗೆ ಒಳ್ಳೆ ಗ್ರಹಗಳು ಇದ್ದಾಗ ಆ ಕೆಟ್ಟದನ್ನು ಕಡಿಮೆ ಮಾಡಿಸುತ್ತೆ. ಏನೋ ಮಾಡ್ತಿದ್ಯಾ, ಕುಡಿತ ಒಂದಿಷ್ಟು ಕಡಿಮೆ, ಹೆಂಡತಿ ಭಯ ಒಳ್ಳೆಯವಳು, ಅಪ್ಪನ ಭಯ ಒಳ್ಳೆಯವರು,
ಅಮ್ಮನ ಭಯ, ಒಳ್ಳೆಯವರು. ಗಂಡನ ಭಯ, ಅಯ್ಯೋ ಕೆಲವು ಸ್ತ್ರೀಯರು ಇವಾಗ ಆನಂದವಾಗಿ ಕುಡಿತಾರೆ. ನೀವು ಯಾವುದೇ ಲಿಕ್ಕರ್ ಸ್ಟೋರ್ ಹತ್ರ ಹೋಗಿ ನೋಡ್ತಾ ಹೋಗಿ ಡ್ರೈವ್ ಮಾಡ್ತಾ, ಬಸ್ಸಲ್ಲೋ ಎಲ್ಲೋ, ಇವಾಗ ಎಲ್ಲೆಲ್ಲೂ ಇದಾವಲ್ಲ, ಅಲ್ಲಿ ನೋಡಿ ಶುಕ್ರವಾರ ಶನಿವಾರ ಭಾನುವಾರ ಬಂದ್ರೆ ಇರ್ತಾರೆ. ಗಂಡ ಹೇಳ್ತಾನೆ, ಏನ್ ಇಷ್ಟು ಕುಡಿತೀಯ, ಕಡಿಮೆ ಕುಡಿ, ಏನ್ ಇಷ್ಟು ಸಿಗರೇಟ್ ಸೇದ್ತೀಯ, ಎಷ್ಟು ಕಡಿಮೆ ಸೇದು. ಅಂದರೆ ನಮ್ಮ ಪಕ್ಕದಲ್ಲಿ ಒಳ್ಳೆಯ ಗ್ರಹಗಳ ಪ್ರಚೋದನೆಯನ್ನ ದೇವರು ಇಟ್ಟಿರ್ತಾನೆ. ನಾವು ಅದನ್ನ ಕೇಳಿಸ್ಕೊಳ್ಳೋ ತಾಳ್ಮೆ, ಶ್ರದ್ಧಾ, ಸಮಯ ಚೆನ್ನಾಗಿದ್ರೆ, ಹೌದಪ್ಪ, ಇವತ್ತು ಹೋಗ್ಬೇಡ ಕಣೋ, ಅದೇನೋ ಗಾಡಿ ಹಂಗ್ ಓಡಿಸ್ತಿ ಅಂದ್ಮೇಲೆ 2 ವೀಲರ್ ಮುಟ್ಬೇಡ, ಇಡೋ ಪಕ್ಕಕ್ಕೆ. ಮೊನ್ನೆ ನೋಡಿ ಯಾರೋ ಹೆಣ್ಮಕ್ಳು ಹೋಳಿ ಆಟದ ರಭಸದಲ್ಲಿ ತಿಲ್ಲ ಬೇಕಿತ್ತ ಈ ಹೋಳಿ ಆಟಕ್ಕೆ 33,000 43,000 ಫೈನ್ ಹಾಕಿದರೆ, ಫೈನ್ ಹಾಕಕ್ ದುಡ್ಡಿಲ್ಲ ಗುರುಗಳೇ, ಬಿಟ್ಬಿಡಿ ಪೊಲೀಸಪ್ಪ. ನಿಮಗ ಅಂತ ತಿಲ್ಲಾನ ಬೇಕಿತ್ತ? ಯೋಚನೆ ಮಾಡಿ ನೋಡಿ, ಎಂತ ಅಭಾಸ ರಸ್ತೆನಲ್ಲಿ. ನಿಮ್ಮ ಬಯಕೆಗಳು, ನಿಮ್ಮ ಅಭಾಸಗಳು, ನಿಮ್ಮ ಎಡವಟ್ಟು ಬುದ್ಧಿಗಳು ನಿಮ್ಮ 4 ಗೋಡೆಯಲ್ಲಿ ಇಟ್ಕೊಳ್ಳಿ. ಎಲ್ಲವನ್ನೂ 4 ಗೋಡೆಯಲ್ಲೇ ಇಟ್ಕೋಬೇಕು. ನಿಮ್ಮ ಎಡವಟ್ಟು, ವಿಪರೀತ ಧರ್ಮ ಮನೆ 4 ಗೋಡೆಯಲ್ಲಿ ಇಟ್ಕೊಳ್ಳಿ. ಹೌದು, ವಿಪರೀತ ಧರ್ಮ ಬುದ್ಧಿ 4 ಗೋಡೆ ಹೊರಗಡೆ ಬಂದ್ರೆ ನಿಮ್ ಧರ್ಮ ಎಲ್ಲ ನೀವು ಹೊಟ್ಟೆ ಹಾಕೊಂಡು ಆಫೀಸ್ಗೆ ಹೋಗಿ ನೋಡೋಣ ಒದ್ ಕಳಿಸ್ತಾನೆ. ಅಲ್ಲೂ 3 ಹೊತ್ತು ನಾನು ಪೂಜೆ ಕುತ್ಕೊಬಿಡ್ತೇನೆ, ಸಂಧ್ಯಾ ವಂದನೆ ಕುತ್ಕೊಬಿಡ್ತೇನೆ, ಗುರುಗಳೇ ಹೋಗೋ ಮನೆಗೆ ಅಂತಾರೆ. ದೇವಸ್ಥಾನ ಅಲ್ಲ, ಹೋಗು ನಿನ್ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೋ, ಇಲ್ಲ ಇನ್ನೊಂದ್ರಲ್ಲಿ ಮಾಡ್ಕೊ, ನಿನ್ನದೇನಾದ್ರೂ ನಿನ್ ಧರ್ಮ ಇದ್ರೆ ಅಲ್ಲಿ ಮಾಡ್ಕೋ ಹೋಗು. ಆಫೀಸ್ ಅನ್ನೋದು ಬೇರೆ. ಹೌದು, ಗಾಬರಿ ಆಗ್ಬಿಡುತ್ತೆ ನಮಗೆ. ಯಾವ್ದತಿ ಆದ್ರೂ ತುಂಟುತನ. ಗಂಡ ಹೆಂಡತಿ ಒಂದು ಪ್ರೀತಿ, ಪ್ರೇಮ, ಮುದ್ದು, ಮಾತು 4 ಗೋಡೆಯಲ್ಲಿ ಇರ್ಬೇಕದು ಅಚ್ಚುಕಟ್ಟು. ಹೊರಗಡೆ ವಿಪರೀತ ಕೆಲವು ನೋಡ್ಬೇಕು, ಬಸ್ಸುಗಳಲ್ಲಿ, ಇನ್ನೊಂದ್ರಲ್ಲಿ, ಪಾರ್ಟಿನಲ್ಲಿ ಯಾರು ಪ್ರೀತಿ ಇರಲ್ವೇನೋಪ್ಪ. ಅಯ್ಯೋ, ಮನುಷ್ಯನ ಆಲೋಚನಾ, ವಿವೇಚನ, ಸುಲೋಚನ ಯಾವ ಮಟ್ಟಕ್ಕೆ ಅದನ್ನೇ ಎಡವಟ್ಟು ಮಾಡ್ಕೊಬಿಟ್ಟಿದ್ದಾನೆ. ಕೆಲವು ಕ್ಷೇತ್ರಗಳಿಗೆ ಹೋಗ್ಬಿಟ್ರೆ ನೀವು ನಂಬಲ್ಲ, ತಿರುಪತಿ ನಿಜವಾಗ್ಲೂ ಹೇಳ್ತಾನೆ, ಬೇಜಾರು ಮಾಡ್ಕೋಬೇಡಿ, ಕ್ಷೇತ್ರದ ಬಗ್ಗೆ ನನಗೆ ಯಾವುದೇ ಒಂದು ಅವಗಾಹನೆ ತಪ್ಪು ಇಲ್ಲ. ದೇವರೇ, ನಾವೊಂದು ಭಕ್ತಿ ಭಯದಿಂದ ಹೋಗ್ತೀವಿ. ಹರಕೆಏನೋ ಹೊತ್ಕೊಬಿಟ್ಟಿರ್ತಾರೆ, ಹೊಸದಾಗಿ ಮದುವೆ ಆಗಿದ ತಕ್ಷಣ ಕಳಿಸ್ಕೊಟ್ಬಿಡ್ತೀವಿ ಅಂತ ಸುಮ್ಮನೆ ಕೂತ್ಕೋತಾರೆ. ಅಲ್ಲಿ ಬೇರೆ 12 ಅವರ್, 14 ಅವರ್, 16 ಅವರ್, 18 ಅವರ್ ಕೂಡ ಹಾಕೋದು ಬೇರೆ. ತಾಗೋ ಅಕ್ಕ ಪಕ್ಕ ಹಿರಿಯರಿದ್ದಾರೆ, ಮಕ್ಕಳಿದ್ದಾರೆ, ಇನ್ನೊಬ್ಬರಿದ್ದಾರೆ, ಪ್ರಜ್ಞೆಯೇ ಇಲ್ಲ. ಆ ರೀತಿ ಒಂದು ದೇವಕ್ಷೇತ್ರಕ್ಕೂ ಬಂದು ಕೂಡ ಎಡವಟ್ಟು ನಿಯಂತ್ರಣವಿಲ್ಲದಂತ ಮನುಷ್ಯನ ಮರ್ಕಟ ಬುದ್ಧಿ ಆಗ್ಬಿಟ್ಟಿದೆ. 4 ಗೋಡೆಯಲ್ಲಿ ಇರ್ಬೇಕಾಗಿರೋದು ಹೊರಗಡೆ. ನೋಡಿ, ಮೊನ್ನೆ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಮಗ್ ಬಾಗಿಲು ತೆಗೆದ್ರೆ ಬರೀ ಅಸಹ್ಯಗಳೇ ಕಾಣಿಸುತ್ತೆ, ಇವರಿಬ್ರು ದಂಪತಿಗಳು ಮಾಡ್ತಿರೋ ಎಡವಟ್ಟು. ನಮ್ಮ ಇಷ್ಟ ರೀ, ನಮ್ ದೇಹ ರೀ, ನಮ್ ವಿವೇಚನೆ ರೀ, ನಿಮ್ಮನ್ನ ಯಾರೇ ನೋಡು ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಓಡಾಡ್ಬೇಕಾಗುತ್ತೆ. ಇವ್ರು ಮಾಡೋ ಎಡವಟ್ಟಿಗೆ ಯೋಚನೆ ಮಾಡಿ ನೋಡಿ. 4 ಗೋಡೆ, ವಿಪರೀತ ನ್ಯಾಯ. ನಿಮ್ಮ ಮನೇಲಿ ಇಟ್ಕೊಳ್ಳಿ, ಹೊರಗಡೆ ಎಲ್ಲ ಇಟ್ಕೋಬೇಡಿ. ಎದ್ರೆ ತಪ್ಪು, ಬಸ್ ಬಂದಿದ್ ಲೇಟು, ಲೇಡೀಸ್ ಸೀಟು, ಜೆಂಟ್ಸ್ ಸೀಟು, ಟಿಕೆಟು, ಆಧಾರು ಎಲ್ಲ ಮಾತಾಡಿದ್ರೆ ಯಾವ ಕೆಲಸನೂ ಆಗೋಲ್ಲ. ವಿಪರೀತ ನ್ಯಾಯವಾಗಿರೋ ಮನುಷ್ಯ, ಅಯ್ಯೋ ಅದು ಭಾರಿ ಕಷ್ಟ. ವಿಪರೀತ ಅನ್ಯಾಯವು ನಿಮ್ 4 ಗೋಡೆಯಲ್ಲಿ ಇಟ್ಕೊಳ್ಳಿ. ಇಷ್ಟ ಇದೆಯಾ, ಯಾರಾದ್ರೂ ಬಂದ್ರೆ ಇಡಿ, ಇಲ್ಲ ಅಂದ್ರೆ ಇಡ್ಲೇಬೇಡಿ. ಹೊರಗಡೆ ಬಂದ್ರೆ ಸಾಮಾಜಿಕ ಬದ್ಧತೆಯಿಂದ ಬದುಕಿ. ಯಾವುದಾದರೂ ಅಷ್ಟೇ, ವಿಪರೀತ ತಿನ್ನೋ ಅಭ್ಯಾಸ ನಿಮ್ 4 ಗೋಡೆಯಲ್ಲಿ ಇಟ್ಕೊಂತೀನಿ, ಹೊರಗಡೆ ಬಂದ್ಮೇಲೆ ಬಾಯಿ ಕಟ್ಟಾಕಿ ಕೈ ಕಟ್ಟಾಕೊಳ್ಳಿ. ಹೌದು, ನೀವು ಮನುಷ್ಯ, ನೆನಪಿಟ್ಟುಕೊಳ್ಳಿ, 84 ಲಕ್ಷ ಜೀವರಾಶಿಗಳಲ್ಲಿ ನಮಗೆ ಕೊಟ್ಟಿರುವಂತ ಅದ್ಭುತವಾದಂಥ ಶಕ್ತಿ ವಿವೇಚನಾ ಶಕ್ತಿ, ಜ್ಞಾನ ಶಕ್ತಿ, ಮಾತಿನ ಶಕ್ತಿ, ಆಲೋಚನಾ ಶಕ್ತಿ. ಹೌದು, ಬುದ್ಧಿಶಕ್ತಿ, ಮಾತನಾಡುವ ಶಕ್ತಿ. ಎಲ್ಲೋ ಬಂದು ನ್ಯಾಯಗಳು ಮಾತಾಡೋದು, ಅದು ತಪ್ಪು, ನೀನು ಇಲ್ಲೇ ಪಾರ್ಕ್ ಮಾಡಬಾರ್ದು, ನನ್ನ ಮುಂದ್ಗಡೆ ಪಾರ್ಕ್ ಮಾಡಬಾರ್ದು, ನನ್ನ ಮನೆ ಮುಂದೆ ಅಲ್ಲ್ಯಾಕೆ ಪಾರ್ಕ್ ಮಾಡ್ತಿ, ಅಲ್ಲ್ಯಾಕೆ ನಿಲ್ಲಿಸ್ತಿ, ಇಲ್ಯಾಕೆ ಕಸ ಹಾಕ್ತಿ, ಇಲ್ಯಾಕೆ ನಾಯಿನ್ಗೆ. ತುಂಬಾ ಆಗಲ್ಲಪ್ಪ ರೂಲ್ಸು ರಂಗಪ್ಪ. ಕೆಲವರು ಇರ್ತಾರೆ ರೂಲ್ಸ್ ರಂಗಪ್ಪಗಳು, ನೀವು ನೋಡ್ಬೇಕು. ರಾಮ ವಿಪರೀತ ರೂಲ್ಸ್ ಬುದ್ಧಿ, ಭಾರಿ ಕಷ್ಟ ಅವರನ್ನ ನಿಭಾಯಿಸೋದು. ವಿಪರೀತ ಅನ್ಯಾಯ ಹೊರಗಡೆ ಮಾಡಬೇಡಿ. ಕಸಿಯೋದು, ಬಾಚ್ಕೊಳ್ಳೋದು ತಪ್ಪೆ. ವಿಪರೀತ ಧರ್ಮವೂ ತಪ್ಪೆ, ವಿಪರೀತ ಅಧರ್ಮವೂ ತಪ್ಪೆ. ನೀವು ಧರ್ಮದ ಮೇಲೆ ನಂಬಿಕೆ ಇಲ್ಲ, ಸುಮ್ಮನಿದ್ಬಿಡಿಪ್ಪ. ನೀವ್ ಯಾಕೆ ಇನ್ನೊಬ್ಬರ ಮೇಲೆ ಹೇರ್ಲಿಕ್ಕೆ ಹೋಗ್ತೀರಿ? ಕೇಳೋರು ಕೇಳ್ತಾರೆ,
ನಿಜವಾಗಲೂ ನಿಮಗೆ ಅಂತ ಒಂದು ವಿವೇಚನೆ, ನಿಮಗೆ ಮಂತ್ರಶಕ್ತಿ, ಯೋಗ ಶಕ್ತಿ, ಏನು ವ್ಯಾಕರಣ ಶಕ್ತಿ. ಹೌದಪ್ಪ, ನಮಗೆ ವ್ಯಾಕರಣ ಬರೋಲ್ಲ, ನಮ್ಮ ಬಾಯಿ ತೊದಲುತ್ತೆ, ಸತ್ಯವೇ. ನಮಗೆ ಮಂತ್ರಗಳು ಹೇಳುವಾಗ, ಶ್ಲೋಕಗಳು ಹೇಳುವಾಗ ಸರಿಯಾಗಿ ಬರಲ್ಲ, ಸತ್ಯವೇ. ಇದಂತೂ ಪರಮ ಸತ್ಯ. ನಿಮಗೆ ಗೊತ್ತಿದೆ ಅಲ್ವಾ? ನೀವು ಪ್ರಚಾರ ಮಾಡಿ ನೋಡೋಣ, ನಿಮ್ಮದು ಎಷ್ಟು ಜನ ಕೇಳ್ತಾರೆ. ಇನ್ನೊಬ್ಬರ ತಪ್ಪು ಹುಡುಕಲು ಹೋಗ್ಬೇಡಿ, ಅದು 4 ಗೋಡೆನಲ್ಲೇ. ಬರೀ ತಪ್ಪುಗಳು ಹುಡುಕೋದೆ. ಇನ್ನೊಬ್ಬರ ಬಗ್ಗೆ ಮಾತನಾಡಬೇಕು ಅಂದ್ರೆ ನಮಗ್ ತುಂಬಾ ಇಷ್ಟ. ಹೌದು ಮಕ್ಕಳೇ, ಇನ್ನೊಬ್ಬರ ತಪ್ಪು ಹುಡುಕೋದು, ಇನ್ನೊಬ್ಬರ ಬಗ್ಗೆ ಮನುಷ್ಯನಿಗಿರುವ ಒಂದು ಬಹುದೊಡ್ಡ ದೌರ್ಬಲ್ಯ ಏನು ಗೊತ್ತಾ? ಸದಾ ಆತ್ಮಸ್ತುತಿ, ಪರನಿಂದನ. ತನ್ನೊಂದು ತಾನು ಹೊಗಳ್ಕೊಳ್ಳೋದು. ನಾನು ಯಾರು ಗೊತ್ತಾ, ನಾನು ಇದು ಗೊತ್ತಾ, ನಾನು ಅದು ಗೊತ್ತಾ, ಏನು ಗೊತ್ತಿಲ್ಲ, ಜೇಡಿ ಮಣ್ಣು ನಾವು. ಪರನಿಂದನ, ಅವನಿಗೇನು ಗೊತ್ತಿದೆಯೋ ಸರಿ, ನಿಮಗೆ ಗೊತ್ತಿದ್ ನೀವ್ ಹೇಳಿ ನೋಡೋಣ, ಜನ ಫಾಲೋ ಮಾಡ್ಲಿ, ನಿಮ್ ಹಿಂದ್ಗಡೆ ಬರ್ಲಿ, ಅವ್ನಿಗೆ ಓಟ್ ಹಾಕ್ಬಿಡಿ. ನೀವ್ ಯಾಕೆ? ಜನಕ್ಕೆ ಗೊತ್ತಿದೆ, ತಿಳ್ಕೊಂಡಿದ್ದಾರೆ, ಓದ್ಕೊಂಡಿದ್ದಾರೆ, ಅವನು ಧರ್ಮ ಅಂದ ಬಿಡಿ, ನೀವ್ ಯಾಕೆ ಮಾತಾಡ್ಲಿಕ್ಕೆ ಹೋಗ್ತೀರಿ? ಆತ್ಮಸ್ತುತಿ, ಪರನಿಂದ. ನಮಗೆ ಇನ್ನೊಬ್ಬರ ತಪ್ಪು ಒಪ್ಪುಗಳ ಬಗ್ಗೆ ಹೇಳುವ ಅಧಿಕಾರವಿಲ್ಲ. ನಮ್ಮಲ್ಲೇ 100 ತೂತಿದೆ, ಬನೀನ ಹರಿದು ಕೂತಿದೆ, ಆದ್ರೆ ಹೇಳೋದಕ್ಕೆ ಸಿದ್ಧಹಸ್ತರು ನಾವು ಇನ್ನೊಬ್ಬರ ತಪ್ಪಿನ ಬಗ್ಗೆ. ಹೌದು ಮಕ್ಕಳೇ, ಇವೆಲ್ಲ ಪ್ರಭಾವಗಳೇ. ನಮ್ಮ ಸುತ್ತಮುತ್ತ ಇರತಕ್ಕ ಯಾವುದನ್ನು ನೋಡಬಾರ್ದು ಅದನ್ನು ನೋಡೋದು, ಯಾವುದನ್ನ ಕೇಳಬಾರ್ದು ಅದನ್ನು ಕೇಳೋದು, ಅದಕ್ಕೆ ಇನ್ನೊಂದಷ್ಟು ಒಗ್ಗರಣೆ ಹಾಕಿ ಹೇಳೋದು. ಯಾರನ್ನಾದ್ರೂ ನೋಡಿ, ಸುಮ್ಮನೆ ಕೂತ್ಕೊಂಡು ಏನು ಯಾರ್ದೋ ವಿಚಾರ, ಬೇಡದ ವಿಚಾರ, ಬೇಡದ ಮಾತು, ಪ್ರಯೋಜನವಿದೆಯಾ? ನಿಮ್ಮ 4 ಗೋಡೆಯಲ್ಲಿ ಇಟ್ಕೊಳ್ಳಿ. ನಿಮ್ಗೆ ನಿಜವಾಗ್ಲೂ ಇಷ್ಟ ಇದೆ, ನೀವು ಒಬ್ಬರೇ ಮಾತಾಡ್ಕೊಳ್ಳಿ, ಕನ್ನಡಿ ಮುಂದ್ಗಡೆ ಒಬ್ಬರೇ ಬೈಕೊಳ್ಳಿ. ಸಿಸ್ಟಮ್ ಸರಿ ಇಲ್ಲ ಅಲ್ಲ, ಬೈರಿ. ನನಗೂ ಕೆಲವೊಂದು ಸಮಯ ಸಿಕ್ಕಾಬಟ್ಟೆ ಸಿಟ್ಟು ಬಂದುತ್ತೆ, ಕೆಲವು ವಿಚಾರಗಳಲ್ಲಿ, ಕೆಲವು ವ್ಯಕ್ತಿಗಳಲ್ಲಿ, ಕೆಲವೊಂದು ಇದೆ. ಏನ್ ಮಾಡ್ತೀನಿ ಗೊತ್ತಾ? ಸ್ನಾನ ಮಾಡುವಾಗ ಜೋರಾಗಿ ನೀರು ಬಿಟ್ಕೋತೇನೆ. ಈಗಿಲ್ಲ, ಯಾಕಂದ್ರೆ ನಮ್ಮ ಬೆಂಗಳೂರಲ್ಲಿ ನೀರಿಲ್ಲ. ಜೋರಾಗಿ ನೀರು ಬಿಟ್ಕೊಂಡು ಬೈತಾ ಕೂತ್ಕೋತೇನೆ ಆ ನೀರಿನಲ್ಲಿ. ದಪ್ಪ 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 ದಪ್ಪ. ಏನ್ರಿ ಅದು ಸದ್ದು ಅಂತ? ಏನು ಇಲ್ಲ, ಶ್ಲೋಕ ಹೇಳ್ಕೊತಿದ್ದೀನಿ ಅಂತ. ಎಲ್ಲಿ ತೋರ್ಸೋದು ನನ್ ಕೋಪನ? 4 ಗೋಡೆ. ಕಣ್ಣೀರು ಬರುತ್ತೆ, ನೀರು ಹಾಕೊಂಡು ಕಣ್ಣೀರು ಹಾಕೋಬಿಡ್ತೇನೆ. ಬೇಸರ ಬರುತ್ತೆ ಅಲ್ಲೇ, ದುಃಖ ಬರುತ್ತೆ ಅಲ್ಲೇ. ನನ್ನ ಖುಷಿಯನ್ನಷ್ಟೇ ಹೊರಗಡೆ ಬಂದ್ರೆ ಹಂಚ್ತೇನೆ. ಮನೇಲಿ ಕೇಳ್ತಾರೆ ತುಂಬಾ ಬಾರಿ, ಏನೋ ಮಿಣಮಿಣ 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 ಮಿಣ ಅಂತ ಏನೋ ಸದ್ದು ಕೇಳಿಸ್ತಿತ್ತು. ಯಾರೋ ಅಂದಿದ್ದು. ನಾನು ಮನುಷ್ಯ, ಉಪಕಾರ. 4 ಗೋಡೆ. ಆ ಪ್ರಭಾವಗಳಿಗೆ ಒಳಗಾಗ್ಬೇಡಿ. ಈ ಗ್ರಹಗಳ ಪ್ರಭಾವ, ನಾವು ತುಂಬಾ ಕೆಟ್ಟವರು. ಅಕಸ್ಮಾತ್ ಕೆಟ್ಟ ಗ್ರಹ ಸೇರ್ಕೊಂತು, ಮೊದಲೇ ಜೂಜ್ಕೋರ, ಮೊದಲೇ ಕುಡುಕ, ಅವ್ನು ಇನ್ನೊಬ್ಬ ಬಂದು ಕುತ್ಕೊಂಡು ಅಂತ ಇಟ್ಕೊಳ್ಳಿ, 10 ರೂಪಾಯಿ ಬೆಟ್ ಕಟ್ಟೋನ್ 10,000 ಕಟ್ಬಿಟ್ಟು ಹಾಳಾಗ್ತೀವಿ. ಇವತ್ತು ನೋಡಿ, ಯಾರೋ ಒಬ್ಬ 1 ಕೋಟಿ ಗೆದ್ದ, 50 ಲಕ್ಷ ಗೆದ್ದ, ಬೆಟ್ಟಿಂಗ್ ಆಪಲ್ ಅಂತ ಹಾಕ್ತಾರೆ. ತಗೊಳ್ಳಿ, ಎಲ್ರೂ ಬೆಟ್ಟಿಂಗ್ ಕಟ್ಟೋದೆ. ಎಷ್ಟು ಜನ ಮನೆಗಳು ಹಾಳಾಗ್ಬಿಟ್ಟಿದ್ದಾರೆ. ಯಾವ್ದನ್ನ ನೋಡ್ಬೇಕು, ಯಾವ್ದನ್ನ ಕೇಳ್ಬೇಕು ನೋಡಿ. ಯಾವ್ದನ್ನ ನೋಡ್ಬಾರ್ದು ನೋಡ್ಬಿಟ್ವಿ. ಮೊದಲೇ ನಮ್ಮ ಮನಸ್ಸು ಬೇಗ ದುಡ್ಡು ಅನ್ನಿಸ್ತಿದೆ. ಇದನ್ನ ನೋಡಿದ ತಕ್ಷಣ ನಾನು 1,000 ರೂಪಾಯಿ ಹಾಕೋಣ. ಅದೇನು ಮೊಬೈಲ್ ಇವತ್ತು ಡಿಜಿಟಲ್, ಹಿಂಗ್ ಗೊತ್ತಿದ್ದೆ ತಗೋ, ಫ್ಯಾಂಟಸಿ ಲಾಂಟಸಿ ಏನೇನೋ. ಇವತ್ತು ಎಷ್ಟು ಗೇಮಿಂಗ್ ಆ್ಯಪ್ಗಳು ಇವತ್ತು 800% ರೀಚ್ ಆಗ್ಬಿಟ್ಟಿದೆ ಅಂತ. ಕಡಿಮೆ ಅಂದ್ರು 60 ಕೋಟಿ ಜನ ಬೆಟ್ಟಿಂಗ್ಗಳಲ್ಲಿದ್ದಾರೆ ಅಂತ. 10 ರೂಪಾಯಿ ಆಡಿದ್ರೆ 600 ಕೋಟಿ ಲೆಕ್ಕ ಹಾಕೊಳ್ಳಿ. 1,000 ರೂಪಾಯಿ ಆಡಿದ್ರೆ ಎಷ್ಟಾಗ್ಬೋದು? 100 ರೂಪಾಯಿ ಆಡಿದ್ರೆ 6,000. 1,000 ರೂಪಾಯಿ ಆಡಿದ್ರೆ 60,000 ಕೋಟಿ ಒಂದು ಮ್ಯಾಚ್ಗೆ. ನೆನ್ಪಿಟ್ಕೊಳ್ಳಿ, ಬರೀ 6 ಕೋಟಿ ಜನ ಆಡಿದ್ರು ಕೂಡ 1,000 ರೂಪಾಯಿ ಅಂದ್ರೆ ಒಂದು ದಿನಕ್ಕೆ 6,000 ಕೋಟಿ. ತಿಂಗಳಿಗೆ IPL ಅಲ್ಲಿ ನಡೆಯೋದು 2 ಲಕ್ಷ ಕೋಟಿಯ ಬೇರ್ ಮಿನಿಮಮ್ ಬೆಟ್ಟಿಂಗ್. ನಿಮ್ಗೆ ಎಷ್ಟು ಜನ ಕೊಟ್ಟಿದ್ದಾರೆ ಕೋಟೀಶ್ವರನ? ಎಷ್ಟು ಜನ ಮಾಡಿದ್ದಾರೆ? ಒಂದು ದಿನಕ್ಕೆ 10 ಜನ ಕೋಟೀಶ್ವರರಾಗ್ಬೋದು, ಲಕ್ಷಾಧೀಶ್ವರರಾಗ್ಬೋದು. ಮಕ್ಕಳೇ, ಈ ಪ್ರಭಾವ, ಗ್ರಹಗಳ ಪ್ರಭಾವ, ವ್ಯಕ್ತಿಗಳ ಪ್ರಭಾವ, ನಮ್ಮ ಮನಸ್ಸಿಗೆ ತಕ್ಕಂತೆ ಗ್ರಹಗಳು ಬಂದು ಕುತ್ಕೊಳ್ಳುತ್ತೆ. ನಮ್ಮ ಕರ್ಮಕ್ಕೆ ತಕ್ಕಂತೆ, ನಮ್ಮ ಆಲೋಚನೆಗಳಿಗೆ ತಕ್ಕಂತೆ, ನಮ್ಮ ಶಕ್ತಿ ನಿಶಕ್ತಿಗಳಿಗೆ ತಕ್ಕಂತೆ. ಹೌದು, ಅಲ್ಲಿ ಬಂದು ನಿಲ್ಲುತ್ತೆ. ಅವರೇ ಬರೋದು. ಮೊನ್ನೆ ಒಂದು ಜಾತಕ, ಸಿಂಗಲ್ ಪೇರೆಂಟ್, ಪುಣ್ಯಾತ್ಮ, ಅಮ್ಮನೇ ಬೆಳೆಸಿರೋದು, ಮೆತುವು, ಮಾತಾಡೋಲ್ಲ, ಸ್ಟ್ರೈಟ್ ಫಾರ್ವರ್ಡ್ ಮನುಷ್ಯ, 1 ರೂಪಾಯಿ ತಗೊಳ್ದೆ ತನ್ನ ಖರ್ಚಲ್ಲೇ ಮದುವೆ ಆಗಿರೋದು.
ಅತ್ತೆ ಮನೆಯವ್ರ ಟಾರ್ಚರ್. ಆ ವಯಸ್ಸಾದ ಮುದುಕಿನ ಬಿಟ್ಪ, ಮುದುಕಿ ಬೆಳಲಾರ, ಇರಲಾರ, ಕಕ್ಕಲಾರ. ಅಯ್ಯೋ ಯಾಕೆ ಹೇಳ್ತೀರಾ? ಏನ್ ಹೇಳ್ತಾನೆ ಗೊತ್ತಾ? ಚಿಕ್ಕ ಹುಡುಗ, 35-36ಕ್ಕೆ ವೈರಾಗ್ಯ. ಗುರುಗಳೇ 50 ತುಂಬಿಟ್ರೆ ಸಾಕು, ನನ್ನ ಮಗನಿಗೆ ಒಂದು 16-18 ಆಗ್ಬಿಟ್ಟಿರುತ್ತೆ, ಅವನಿಗೊಂದು ವ್ಯವಸ್ಥೆ ಮಾಡಿ ಸತ್ತೋಗ್ಬೇಕು ಗುರುಗಳೇ ನಾನು. ಅಷ್ಟೊತ್ತಿಗೆ ನಮ್ಮ ಅಮ್ಮನೂ ಇರಲ್ಲ, ಈಗ 70 ಅಮ್ಮನಿಗೆ, ಇನ್ನೊಂದು 15 ವರ್ಷ ಗುರುಗಳೇ ಅಂತ. ಇಷ್ಟು ಚಿಕ್ಕ ವಯಸ್ಸಿಗೆ ಅಂಥದ್ದೊಂದು ಕೈ ತುಂಬ ದುಡಿಯುವ, ಸಂಬಳ ದುಡಿಯುವ ಮಗು ದಿಕ್ಕು ತಪ್ಪಿ ನಿಂತು ಬಿಟ್ಟಿದ್ದಾನಂದ್ರೆ ಯಾವ ಮಟ್ಟಕ್ಕೆ ಪ್ರಭಾವ. ಸಿಂಗಲ್ ಪೇರೆಂಟ್ಸ್ ಮಕ್ಕಳಿಗೆ ಹೀಗೆಯೇ. ಅಪ್ಪನಿಲ್ಲದ ಹೆಣ್ಣು ಮಗು ನೆಮ್ಮದಿಯಾಗಿರೋಲ್ಲ, ಅಪ್ಪನಿಲ್ಲದ ಗಂಡು ಮಗು ಅವನಿಗೂ ಬಲ ಇರೋಲ್ಲ. ಧೈರ್ಯಕ್ಕಪ್ಪ ಇರಬೇಕು ಅಂತೀವಿ, ಎಲ್ಲಿ? ಒಬ್ಳೇ ಅಪ್ಪ ಒಬ್ಳೇ ಅಮ್ಮ ಇದ್ದಾರೆ ಅಂದ್ರೆ ಮುಗೀತು ಕತೆ. ಅವ್ರ ಅಪ್ಪನ್ಗೆ ಯಾಕೆ ನೋಡ್ಬೇಕು, ಅವ್ರ ಅಪ್ಪನ್ಗೆ ಯಾಕೆ ಹಾಗಾದ್ರೆ ಇವ್ರ ಅಪ್ಪಂಗೆ ನೋಡ್ಬೇಕಂತ? ನೋಡಿ, ಪ್ರಭಾವಗಳು, ಗ್ರಹಗಳ ಪ್ರಭಾವ ನಮ್ಮ ಸುತ್ತಮುತ್ತ ಮೊದಲೇ ಅದು ನಿರ್ಧರಿತ, ಕಾಲಾತೀತವಾಗಿ. ಮುಖ್ಯವಾಗಿ ನೀವು ಸುಖವಾಗಿಲ್ಲ ಮಕ್ಕಳ ವಿಚಾರದಲ್ಲಿ 10 ಪಟ್ಟು ಹುಷಾರಿ. ಪ್ರಭಾವ ಅಲ್ಲಿ ಆಗ್ಬಿಟ್ಟಿರುತ್ತೆ, ಡಬಲ್ ರೋಸ್ಟ್. ಅವರು ನಿಮ್ಮದು ಒಂದು ಕಡೆ ರೋಸ್ಟ್, ಅವ್ರದ್ದು ಡಬಲ್ ರೋಸ್ಟ್ ಆಗುತ್ತೆ. ಪ್ರಭಾವ ಗ್ರಹಗಳ ಛಾಯೆ ಕರ್ಕೊಂಡೋಗಿ ನಿಲ್ಸುತ್ತೆ. ದೇಶದ ಬಹುದೊಡ್ಡ ಮಟ್ಟದ ವ್ಯಕ್ತಿಗೂ ಬಿಡ್ಲಿಲ್ಲ ಇದು ಪ್ರಭಾವ. ಹಾಗೇ ಬದುಕಬೇಕು ಅಂತ ಕೆಲವರು ಬದುಕ್ತಿರ್ತಾರೆ. ಕೆಲವೊಂದು ಸಮಯ ತಪ್ಪು ತಿಳ್ಕೊಬೇಡಿ ಮಕ್ಕಳೇ, ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕು. ಇಲ್ಲ ಭಾರಿ ಕಷ್ಟ ಈ ಕಲಿಯುಗದಲ್ಲಿ. ಸ್ವಲ್ಪ ಅದಕ್ಕೆ ಏನಕ್ಕೆ ಈ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಕರ್ಣ ಹಾಳಾಗಿದ್ದ ಹಿಂಗೆ, ಕರ್ಣ ಹಾಳಾಗಿದ್ದ ಹೀಗೆ. ಮೊದಲೇ ಅವನು ಅಮ್ಮ ಅಪ್ಪ ಇಬ್ಬರೂ ಇಲ್ಲದೆ ಬೆಳೆದವನು. ಇದಾರೆ ಎಲ್ಲಿ ಬೆಳಿಬೇಕಿತ್ತವನು? ಅರಮನೆಯಲ್ಲಿ. ಯಾರ ಜೊತೆಯಲ್ಲಿ? ಪಾಂಡವರಿಗೆ ಅಣ್ಣನಾಗಿ, ದುರ್ಯೋಧನನಿಗೆ ಅಣ್ಣನಾಗಿ, ಎಲ್ರಿಗಿಂತ ಹಿರಿಯವ ಅವನು. ಪುಣ್ಯಾತ್ಮ. ಎಲ್ರಿಗಿಂತ, ದುರ್ಯೋಧನನಿಗಿಂತ ಕಡಿಮೆ ಎಂದರು ಒಂದು 12 ವರ್ಷ ದೊಡ್ಡವನು ಅವನು. ಕಡಿಮೆ ಅಂದ್ರು 4 ವರ್ಷ ದೊಡ್ಡವನು, 4-5 ವರ್ಷ ಲೀಸ್ಟ್ ಅಂದ್ರು. 12-13ನೇ ವಯಸ್ಸಿನಲ್ಲಿ ಕುಂತಿಗೆ ಮಗು ಆಗಿ, 16-18ನೇ ವಯಸ್ಸಿನಲ್ಲಿ ಮದುವೆ ಆಗಿ ಮತ್ತೊಂದು ಮಗು ಅಂದ್ರೆ 4-5 ವರ್ಷ ಡಿಫ್ರೆನ್ಸು, ಲೆಕ್ಕ ಹಾಕೊಳ್ಳಿ. ಬಟ್ ಆ ಗರ್ಭ ಪ್ರಭಾವ, ಆ ಆತಂಕ ಪ್ರಭಾವ ಹುಟ್ಟುವಾಗಲೇ ನಾನು ಯಾರು, ಈ ಮಗುನ ಏನ್ ಮಾಡ್ಲಿ ಅಂತ ಕುಂತಿ ಭಯದಲ್ಲೇ ಯೋಚನೆ ಮಾಡ್ತಾ ಈ ಮಗುನ್ ಹೆಂಗೆ, ಈ ಮಗುನ್ ನಂದು ಅಂತ ಹೇಗೆ ಹೇಳಿ, ಯಾರಿಗೆ ಹೇಳಿ, ಇದು ನಂದಲ್ಲ, ಇದೇನ್ ಮಾಡ್ಲಿ ಅನ್ನೋ ಭಯದಲ್ಲೇ. ನೋಡಿ, ಆ ಮಗು ಬೆಳೀತಾ ಭಯದಲ್ಲೇ ಬೆಳೆದ. ತನ್ನ ಡಿಸಿಷನ್ಸ್ ಎಲ್ಲ ರಾಂಗೇ ತಗೊಂಡ. ಪ್ರಭಾವ, ಗ್ರಹಗಳ ಪ್ರಭಾವ. ಎಲ್ಲಾ ಡಿಸಿಷನ್ಸು ರಾಂಗೆ. ನಾನು ಏನೋ ಸಾಧಿಸ್ತೀನಿ ಅಂತ ಹೋಗಿದ್ದೆಲ್ಲ ಉಲ್ಟಾನೇ ಆತನಿಗಾಗಿದ್ದು. ಕಡೆಗೂ ಹೋಗಿ ಬೆಂಕಿಯಿಂದ ಬಾಣ್ಲಿ ಅಂತ ದುರ್ಯೋಧನ ಜೊತೆ ಸೇರ್ಕೊಂಡ. ಏನೋ ಒಂದು ಮತ್ಸರ. ಯಾಕಂದ್ರೆ ಅವ್ರ ಅಮ್ಮ, ಇದಕ್ಕೆಲ್ಲ ಕಾರಣ ಕುಂತಿ. ಗರ್ಭ ಧರಿಸಿದ್ದೇ ದೊಡ್ಡ ತಪ್ಪು. ಕನ್ಯಾ ಗರ್ಭ ಒಪ್ಕೊಂಡ್ಲಾ? ಹೇಳಿ ಒಪ್ಸಿ ಆ ಮಗುನ್ ಸಾಕದ್ಲಾ? ಇಲ್ಲ. ಯಾವ ಹೆಣ್ಮಗು ಮಾಡಕ್ಕಾಗಲ್ಲ. ನೋಡಿ, ಆ ಆತಂಕದಲ್ಲಿ ಪೂರ್ಣ ಗರ್ಭ, 9 ತಿಂಗಳ ಪಿಂಡ ಒದ್ದಾಡ್ತಲ್ಲ ಒಳಗಡೆ. ನನ್ನ ಅಸ್ತಿತ್ವವೇನು, ನಾನು ಯಾರು, ನಾನು ಎಲ್ಲಿರ್ಬೇಕು, ಏನಿರ್ಬೇಕು, ಆ ಮಗು ತೊಳಲಾಡ್ತಲ್ಲ. ನನ್ನನ್ನು ಸಾಯಿಸ್ಬಿಡ್ತಾಳೇನೋ, ಸಾಯಿಸೋಕ್ ಟ್ರೈ ಮಾಡಿದಾಳೆ, ಆಗಿಲ್ಲ. ಪಿಂಡ ಕುತ್ಕೊಬಿಟ್ಟಿದೆ ಬಲವಾಗಿ, ಏನೇನೋ ತಗೊಂಡಿದ್ದಾಳೆ, ಆಗಿಲ್ಲ. ಅದಷ್ಟು ಭೇದಿಸ್ಕೊಂಡು ಬಂದಿದ್ದಾನೆ ಕರ್ಣ. ಅದಕ್ಕೆ ಅವನು ಎದ್ರೆ ಕೂತ್ರೆ ಆತಂಕ. ಧೈರ್ಯಕ್ಕೆ ಅಪ್ಪನಿರ್ಬೇಕು, ಸಮಾಧಾನಕ್ಕೆ ಅಮ್ಮ ಇರಬೇಕು. ಇಬ್ರು ಪ್ರಭಾವ ಈ ರೀತಿ ನಡೀತಕ್ಕಂಥದ್ದಾಗುತ್ತೆ. ಕರ್ಕೊಂಡೋಗಿ ದುರ್ಯೋಧನ ಜೊತೆ. ಆ ಕುಂತಿ ಮಾಡಿದ ತಪ್ಪಿಗೆ ಕುಂತಿ ವಂಶಸ್ಥರ ಮೇಲೆ ಅವನಿಗೆ ಬಂದ್ಬಿಡ್ತು ಕೋಪ. ಏನೋ ಗೊತ್ತಲ್ಲದೇ ಮತ್ಸರ. ನೋಡಿ, ಪ್ರಭಾವ. ಆಕೆ ಮಕ್ಕಳ ಮೇಲೆ, ಅದರಲ್ಲೂ ಅವನಿಗೆ ಗೊತ್ತಿಲ್ಲದ ಅವನೊಂದು ಬಿಲ್ವಿದ್ಯಾಲಯಲ್ಲಿ ಒಂದು ಸಾಧನೆ ಮಾಡ್ಕೊಂಡಿದ್ದ. ಅರ್ಜುನ ನನಗಿಂತ ಹೆಚ್ಚು ಹೆಸರು ಇಲ್ಲ, ನಾನು ಅವನಿಗೆ ಮೀರಿದವನಾಗ್ಬೇಕು ಅಂತ ಪರಶುರಾಮನ ಹತ್ರ ಒಂದು ಸಣ್ಣ ಸುಳ್ಳು ಹೇಳಿ ಹೋಗಿ ಅದಕ್ಕಿಂತ ಡಬಲ್ ಶಾಪ ತಗೊಬಂದ. ಹೋಗ್ಲಿಲ್ಲ ಅಂದಿದ್ದೆ ಆದ್ರೂ ಚೆನ್ನಾಗಿರ್ತಿತ್ತೇನೋ, ಗೆದ್ದು ಬಿಡ್ತಿದ್ದ ಅರ್ಧ ಯುದ್ಧ. ನೋಡಿ, ಬಿಡ್ಲಿಲ್ಲ ಕರ್ಮ ಪ್ರಭಾವ. ಇಲ್ಲ ನೋಡಿ, ನಮ್ಮನ್ನ ಹಿಂಗೆ ಈ ತರದ ಎಡವಟ್ಟು ವ್ಯಕ್ತಿಗಳು, ಸನ್ನಿವೇಶಗಳು ನಮ್ಮ ಸುತ್ತಮುತ್ತ ನಮ್ಮನ್ನ ಸುತ್ತಾಕುತ್ತೆ ಮಕ್ಕಳೇ. ವೆರಿ ಕೇರ್ಫುಲ್. ಪ್ರತಿಯೊಂದು ದಿನವೂ ಏನೇ ಮಾಡ್ಬೇಕಂದ್ರು 10 ನಿಮಿಷ ಸಮಯ ತಗೊಳ್ಳಿ. 10 ನಿಮಿಷ ಮಾತಾಡೋಕ್ ಮೊದಲು ಯಾರೋ ಒಂದು ಇಂಪಾರ್ಟೆಂಟ್ ವ್ಯಕ್ತಿ ಮಾತಾಡ್ಬೇಕು, ಸಮಯ ತಗೊಳ್ಳಿ.
ಇಂಪಾರ್ಟೆಂಟ್ ಕೆಲಸ ಒಂದು 10 ನಿಮಿಷ ತಗೊಳ್ಳಿ, ಇಂಪಾರ್ಟೆಂಟ್ ನಿರ್ಧಾರ 10 ನಿಮಿಷ ತಗೊಳ್ಳಿ. ಏನೋ ಒಂದು ಈ ಜೂಜು ಇದು ನಿಜವಾಗ್ಲೂ ಬರುತ್ತಾ? ಏನೋ ಒಂದು ಖುಷಿ ಚಟ, ಏನೋ ಒಂದು ಆಸೆ, ಒಂದು 10 ರೂಪಾಯಿ ಓಕೆ, 10 ಲಕ್ಷ 10 ಕೋಟಿ ಇದೆಲ್ಲ ಯಾವ ಬಾಬತ್ತು? ಒಂದು ದಿನಕ್ಕೆ ಲೆಕ್ಕ ಹಾಕೊಳ್ಳಿ, 6 ಕೋಟಿ ಜನ ಮಿನಿಮಮ್, ತಿಂಗಳಿಗೆ 2 ಲಕ್ಷ ಕೋಟಿ, ಇದು ಅದರ 10 ಪಟ್ಟು ಅಂತ ಕೂಡ ಹೇಳ್ತಾರೆ. ಈ 45 ದಿನದಲ್ಲಿ ನಡೆಯೋದು ನಾಟ್ ಲೆಸ್ ದನ್ 10 ಲಕ್ಷ ಕೋಟಿ 20 ಲಕ್ಷ ಕೋಟಿ ಅನ್ನತಕ್ಕಂಥದ್ದು. ಎಂಥ ಪ್ರಭಾವಗಳು ಒಳಗಾಗಿದ್ದೀವಿ. ದಿನ ನೋಡಿ ಆನ್ಲೈನಲ್ಲಿ ದೋಖಾ ಅಂತಾರೆ, ಕ್ರಿಪ್ಟೋ ಕರೆನ್ಸಿನಲ್ಲಿ ದೋಖಾ, ಬಿಟ್ ಕಾಯಿನ್ ಅಲ್ಲಿ ದೋಖಾ, ಅದು ಯಾವುದೋ ಒಂದು ಗಿಫ್ಟ್ ಬಂತು ದೋಖಾ, ಮಿಲಿಟರಿ ಅವರಿಂದ ಫೋನ್ ಮಾಡ್ತಿದೀವಿ ನೋಡಿ ಕಸ್ಟಮ್ಸ್ ವಿಚಾರದಲ್ಲಿ ದೋಖಾ, ಏನೇನೋ ಬರ್ತಿದೆ. ಇನ್ನೂ ನಮಗ್ ಪ್ರಜ್ಞೆ ಇಲ್ವಾ? ತಿಳ್ಕೋಬೇಕು, ಹೇಳ್ಬೇಕು, ಶೇರ್ ಮಾಡ್ಕೋಬೇಕು. ಏನೇನೋ ಶೇರ್ ಮಾಡ್ತಿದೀವಲ್ವಾ? ಫೋನ್ ಮಾಡಿ ಹೇಳಿ, ಇದು ನೋಡಿ ಇಂಥದ್ದೊಂದು ಇಂಪಾರ್ಟೆಂಟ್ ಮೆಸೇಜ್ ಕಳಿಸ್ತಿದ್ದಾನೆ ಅಂತ ನಿಮ್ಮವ್ರಿಗೆ. ಕಲಿಯುಗಕ್ಕೆ ತಕ್ಕಂತ ಬದಲಾಗಿ ಮಕ್ಕಳೇ, ಮತ್ತೆ ಮತ್ತೆ ನೀವು ಕಷ್ಟಪಟ್ಟಿದ್ದ ದುಡ್ಡು, ಕಷ್ಟಪಟ್ಟು ಗಳಿಸಿದ ಹೆಸರು, ಕಷ್ಟಪಟ್ಟು ಗಳಿಸಿದ ಖ್ಯಾತಿ, ಸುಖ್ಯಾತಿ, ಪ್ರಖ್ಯಾತಿ, ಅಧಿಕಾರ, ಇದೆಲ್ಲವನ್ನ ನೀರಿನಲ್ಲಿ ಹೋಮ ಮಾಡಿದಾಗ ಕಳ್ಕೊಬಿಡ್ತೀರಿ. ತುಂಬಾ ಸತ್ಯವಂತನಾಗಿಯೂ ಬದುಕಬಾರದು, ಭಾರಿ ಕಷ್ಟ. ನೋಡಿ ಒಮ್ಮೆ ಇದು ತುಂಬಾ ಸತ್ಯವಂತರಾಗಿ ಬದುಕಬಾರದು ಈ ಕಲಿಯುಗದಲ್ಲಿ. ಒಮ್ಮೆ ಏನಾಗಿದೆ ಅಂದ್ರೆ, ಹೆಚ್ಚು ಕಡಿಮೆ ಜನ ಎಲ್ಲ ತುಂಬಿಕೊಂಡಿದ್ರು. ಒಬ್ಬ ವ್ಯಕ್ತಿ, ಹಲವಾರು ವ್ಯಕ್ತಿಗಳು ಆ ರಸ್ತೆನಲ್ಲಿ ಪಾಸ್ ಆನ್ ಆಗ್ತಿದ್ದಾರೆ. ಒಂದು 90-92 ವಯಸ್ಸಿನ ಅಜ್ಜ ಹೊರಗಡೆ ನಿಂತು ಬಿಟ್ಟಿದ್ದಾನೆ, ಯಾರ ಹತ್ರನೂ ಕೇಳ್ಕೊತಿದ್ದಾನೆ. ಈ ವ್ಯಕ್ತಿನೂ ಹೋಗಿ ನೋಡ್ತಾನೆ. ಆತ ಒಬ್ಬ ಪತ್ರಕರ್ತ. ಹೋಗ್ಬಿಟ್ಟು ನೋಡಿದ್ರೆ ಆ ಮನೆಯ ಯಜಮಾನ 4 ತಿಂಗಳಿಂದ ಬಾಡಿಗೆ ಕಟ್ಟಿಲ್ಲ. ಹಾಗೆ ಹೀಗೆ ಬೈತ ಇರೋದೆಲ್ಲ ತಗೊಬಂದು ಹೊರಗಡೆ ಹಾಕ್ಬಿಟ್ಟಿದ್ದಾನೆ. ಬೆಡ್, 1 4 ಪಾತ್ರೆ, ತಟ್ಟೆ, 1 ಸ್ಲಿಪ್ಪರು, 1 2 ಪೈಜಾಮ. ವಯಸ್ಸಾದ ಅಜ್ಜ, 90ರ ಆಸುಪಾಸಿನ ಅಜ್ಜ. ಆತ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೋತಿದ್ದಾನೆ. ಯಜಮಾನ ಕೇಳ್ತಿಲ್ಲ. ಏನು ಪ್ರಾಬ್ಲಮ್ ಅದು? ಹೋಗಿ ಖಾಲಿ ಮಾಡು, ನಂಗೆ 1-2 ದಿನ ಟೈಮ್ ಕೊಡಿ, 3 ದಿನ ಟೈಮ್ ಕೊಡಿ, ಆಯ್ತು ಇದನ್ನೆಲ್ಲ ತಗೊಂಡು ಯಾವ್ದಾದ್ರು ಆಶ್ರಮನೋ ಇನ್ನೊಂದೋ ಮಾಡ್ಕೋತೀನಿ ಅಂತ ಅಲ್ಲಿರೋ ಒಂದು 5-6 ಜನ ಈ ಪತ್ರಕರ್ತನ ಹೋಗಿ ಕನ್ವಿನ್ಸ್ ಮಾಡಿದ್ದಾರೆ. ಯಾರು ದುಡ್ಡು ಕೊಡೋಕ್ಕಿಲ್ಲ, 4-5 ತಿಂಗಳದ ಬಾಡಿಗೆ ಕೊಡಬೇಕು. ಹಣ್ಣು ಮುದುಕ, ಸರಿ ಒಪ್ಕೊಂಡಿದ್ದಾನೆ ಒಳ್ಳೆ ಟೈಮ್ಗೆ ಯಜಮಾನ. 3 ದಿನ ಟೈಮ್ ಕೊಡ್ತಾನೆ. ಆಗ್ಲಿಲ್ಲ ಅಂದ್ರೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಂತ. ಮುದುಕಪ್ಪ ತಲೆ ಬಗ್ಸಿ ತುಂಬಾ ಶಾಂತವಾಗಿ ಸಮಾಧಾನವಾಗಿ ಮಾತನಾಡಿ ಒಳಗಡೆ ಹೋಗ್ತಿರ್ಬೇಕಾದ್ರೆ ಈ ಪತ್ರಕರ್ತ ಫೋಟೋ ತೆಗೆದಿದ್ದಾನೆ. ತೆಗೆದು ಬಿಟ್ಟು ಒಂದು ಆರ್ಟಿಕಲ್ ಮಾಡಿದ್ದಾನೆ. ವಯಸ್ಸಾದ ಅಜ್ಜನ ಮೇಲೆ ಮನೆಯ ಯಜಮಾನನ ಕ್ರೂರತನ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿ ಆ ಅಜ್ಜ, ಓನರು, ಫೋಟೋ, ತಳಿತಿರೋದು ಎಲ್ಲ ಹಾಕಿ ಒಂದು ಕಂಟೆಂಟ್ ಮಾಡಿ ಸಂಪಾದಕರ ಹತ್ರ ಯಾವಾಗಲೂ ತೋರಿಸ್ಬೇಕು. ಏನೇನೋ ನ್ಯೂಸ್ ಹಾಕೋ ಆಗಿಲ್ಲ, ಕೆಲವೊಂದು ರೂಲ್ಸ್ ಇದಾವೆ. ತುಂಬ ಪ್ರಚೋದನೆ ಮಾಡಬಾರ್ದು, ನೆಗೆಟಿವ್ ಸ್ಪ್ರೆಡ್ ಮಾಡಬಾರ್ದು. ಇದೆಲ್ಲ ಇತ್ತು, ಈಗಿಲ್ಲ ಬಿಡಿ. ಬ್ರೇಕಿಂಗ್ ನ್ಯೂಸ್ ನಮ್ದು, ಯಾರ ಜೀವನ ಹಾಳಾದ್ರೆ ಏನು, ಯಾರ ಹೆಸರು ಕೆಟ್ಟರೆ ಏನು, ಯಾರು ಮುಳುಗೋದ್ರೆ ನಮಗೇನು, ಆಮೇಲೆ ಬೇಕಾದ್ರೆ ಕ್ಷಮೆ ಕೋರಲಾಗಿದೆ ಅಂತ ಏನೋ ಒಂದು ಹೇಳ್ಕೊತಾರೆ. ಇದಿದೆ ಇವತ್ತು. ಅಂಥದ್ದೊಂದು ತುಂಬಾ ಅಪರೂಪ ವ್ಯಕ್ತಿಗಳು, ಕೆಲವು ವ್ಯಕ್ತಿಗಳಿರೋದು. ಯಾರ ಹೆಸರು ಫಸ್ಟ್ ಹೆಸರು ಕೆಡ್ಸೋಕೆ ನೀವು ಸಿಕ್ಕಿದ್ರೆ ಸಾಕು ಹಾಕಿ ರುಬ್ಬಿ ಇನ್ನೊಂದು ಸಂಪಾದಕರ ಹತ್ರ ಹೋಗುತ್ತೆ. ಅವರು ಆರ್ಟಿಕಲ್ ಓದ್ತಾರೆ, ಚೆನ್ನಾಗಿದೆ, ಅದ್ಭುತ ಅಂತ ಹೇಳ್ಬಿಟ್ಟು ಆ ಓನರ್ ಮುಖ ನೋಡ್ತಾರೆ. ಆಮೇಲೆ ಆ ಫೋಟೋ ನೋಡ್ತಾರೆ, ಮುದ್ಕೊಂಡು ಆ ಫೋಟೋ ತೆಗ್ದಿದ್ದಿಲ್ಲ ತಗೊಂಬಾ ಅಂತ ಹೇಳ್ಬಿಟ್ಟು ನೋಡ್ತಾರೆ. ಶಾಕು. ಇವ್ರು ಯಾರು ಗೊತ್ತಾ ನಿನಗೆ ಅಂತ. ಇವ್ರು ಯಾರು? ಏನ್ ಹಂಗೆ ಹೇಳ್ತೀರಾ? ಮುದುಕ, ಇಲ್ಲ ನಂಗೆ ಗೊತ್ತಿಲ್ಲ ಅಂತ. ಗೊತ್ತಿಲ್ವಾ ನಿನಗೆ ಅಂತ. ಫೋನ್ ತಗೊಂಡು ಅದು ಯಾರು ಫೋನ್ ಮಾಡಿದ್ರು ಗೊತ್ತಿಲ್ಲ ಅಂತೆ. ಎಂಟೈರ್ ಬ್ಯೂರೋಕ್ರಸಿ ಇಸ್ ದೇರ್ ಆ ಮುದುಕಪ್ಪನ ಮನೆಯ ಮುಂದುಗಡೆ. ಯಾವ ಮುದುಕ ನಿಂತ್ಕೊಂಡಿದ್ನೋ 3 ದಿನ 1 ವಾರ ಟೈಮ್ ಕೊಡಿ ಅಂತ ಆ ಮನೆಯ ಮುಂದುಗಡೆ ದೊಡ್ಡ IAS ಆಫೀಸರ್ಗಳು, ಮಂತ್ರಿ ವರ್ಗ ಬಂದು ನಿಲ್ಲುತ್ತೆ. ಮನೆ ಯಜಮಾನ ದಿಗ್ಭ್ರಾಂತ, ಇದೇನೋ ಇದು, ನನ್ನನ್ನೇನೋ ಅರೆಸ್ಟ್ ಮಾಡ್ಬಿಡ್ತಾರ ಅದು ಇದು ಅಂತ. ಆ ಮುದುಕಪ್ಪ ಹೊರಗಡೆ ಬಂದು ಒಂದು ಸಣ್ಣ ಕಬ್ಬಿಣದ ಮಂಚ ಅಂತೆ ಈ ತರ ಕುತ್ಕೊಂಡು ಕಾಫಿ ಕುಡಿತಾ ಇದ್ರಂತೆ ಸಣ್ಣಗೆ. ತಮ್ಮ ಪಾಡಿಗೆ 94 ವಯಸ್ಸಿನ ಅಜ್ಜ. ಯೋಚನೆ ಮಾಡಿ ನೋಡಿ.
ಸಾರ್ ನೀವೇನು ಎಲ್ಲಿದ್ದೀರಾ, ನೀವು ಯಾಕೆ ಹೀಗಿದ್ದೀರಾ, ಬನ್ನಿ ಸರ್ಕಾರಿ ಬಂಗ್ಲೆ ಕೊಡ್ತೀವಿ, ಸರ್ಕಾರಿ. ಇಲ್ಲಪ್ಪ ನನಗೆ ಬೇಡ. ಮನೆ ಯಜಮಾನ ಶಾಕ್ ಅಂತೆ. ಯಾರು ಇವರು, ಏನಿದು ಅಂತ. ಯಾರು ಅನ್ಕೊಂಡಿದ್ಯಾ? ನಮ್ಮ ಭಾರತದ ಇಂದಿನ ಪ್ರಧಾನಿಯಾಗಿದ್ದಂತ ಗುಲ್ಜಾರಿಲಾಲ್ ನಂದಾ ಅಂತ. ನೋಡಿ ಮಕ್ಕಳೇ, ಎಂತ ಸತ್ಯವಂತಿಕೆ ಅಂದ್ರೆ, ಅವರು ನಿವೃತ್ತರಾದಾಗ ಅವರಿಗೆ ಸ್ವಾತಂತ್ರ್ಯದಲ್ಲಿ ಭಾಗವಹಿಸಿದ್ರಿ ಅಂತ ಹೇಳಿಬಿಟ್ಟ ಒಂದು ಪೆನ್ಷನ್ 500 ರೂಪಾಯಿ ಕೊಡ್ತೀವಿ ಅಂದ್ರು ಕೂಡ ಎಲ್ಲ ಯಾವ ಪೆನ್ಷನ್ ಬೇಡ, ಅದು ಗೌರ್ಮೆಂಟ್ಗೆ ತಗೊಳ್ಳಿ, ನನ್ಗೇನು ಬೇಡ ಅಂತ ಬಂದಿದ್ರಂತೆ. ಈ 500 ರೂಪಾಯಿ ಆದ್ರೂ ತಗೊಳ್ಳಿ ಅಂದ್ರೆ ಇಲ್ಲ ನನಗೆ ಅದಕ್ಕೆ ಸರ್ಟಿಫಿಕೇಟ್ ಒದಗಿಸ್ಲಿಕ್ಕೆ ಪ್ರೂಫ್ ಇಲ್ಲ, ಅದನ್ನ ನಾನು ತಗೊಳಕ್ಕಾಗಲ್ಲ ಅಂದ್ಬಿಟ್ರಂತೆ. ನಾನು ಭಾಗವಹಿಸಿದ್ದೆ ನಿಜ, ಆದ್ರೆ ಅದಕ್ಕೆ ಪ್ರೂಫ್ ಇಲ್ಲವಲ್ಲ. ನಾನೇನೋ ಬಾಯಿ ಮಾತಲ್ಲಿ ಹೇಳ್ತೇನೆ, ನೀವು ಹೇಳ್ಬಿಟ್ಟು ಕೊಟ್ಬಿಡ್ತೀರಿ, ನಾನು ಹಂಗೆಲ್ಲ ತಗೊಳಕ್ಕಾಗಲ್ಲ. 500 ರೂಪಾಯಿ ಸಂಭಾವನೆ ಆ ಅಜ್ಜ ತೆಗೆದುಕೊಂಡಿರಲಿಲ್ಲ. ಈ ಅಧಿಕಾರಿಗಳೆಲ್ಲ ಬಂದು ಕನ್ವಿನ್ಸ್ ಮಾಡಿ, ಬಂದ್ಬಿಡಿ, ನಿಮ್ಗೆ ಏನ್ ಬೇಕು ರಾಯಲ್ಟಿ, ಮತ್ತೆ ಅದು ಬೇಡವೇ ಬೇಡ, ನಾನು ಇಲ್ಲೇ ಇರ್ತೇನೆ. ಕಡೆಗೆ ಕೆಲವು ಅಧಿಕಾರಿಗಳು ಒಪ್ಸಿದ್ರಂತೆ, ಸ್ವಾಮಿ 500 ರೂಪಾಯಿ ಸಂಭಾವನೆ ಆದ್ರೂ ತಗೊಳ್ಳಿ, ನಿಮ್ಮ ಈ ಒಂದು ಪೆನ್ಷನ್ ರೀತಿ ನಿಮ್ ಖರ್ಚಿಗಾಗುತ್ತೆ, ನಮ್ಮ ಮಾತು ಕೇಳಿ ಅಂತ ವಿಧವಾಗಿ ಒಂದು ದಿನ ಪೂರ್ತಿ ಕುಳಿತು ಒಪ್ಪಿಸಿದರಂತೆ. ಒಪ್ಕೊಂಡ್ರಂತೆ ಆ ಅಜ್ಜ ಗುಲ್ಜಾರಿಲಾಲ್ ನಂದಾ, ನಮ್ಮ ದೇಶದ ಹಿಂದಿನ ಪ್ರಧಾನ ಮಂತ್ರಿ ಆಗಿದ್ದವರು. ಇವತ್ತು ಒಬ್ಬ ನಾರ್ಮಲ್ ಕಾರ್ಪೊರೇಟ್ರು, ಕೌನ್ಸಿಲರು, ಗ್ರಾಮ ಪಂಚಾಯಿತಿ, ಇನ್ನೊಂದು ಅಂತಾರೆಲ್ಲ ನೀವು ಗಮನಿಸಿ ನೋಡಿ ಮಕ್ಕಳೇ. ಪ್ರಭಾವ, ಸ್ವಭಾವ, ಆ ರೀತಿ ನಮಗ್ ಬದುಕಲಿಕ್ಕೆ ಆಗೋಲ್ಲ, ಯೋಚಿಸ್ಲಿಕ್ಕೂ ಆಗೋಲ್ಲ, ಸತ್ವಾಗ್ಲೂ ಆಗೋಲ್ಲ. ಅಯ್ಯೋಯಪ್ಪ, ಮೈ ಕಂಪಿಸ್ಬಿಡುತ್ತೆ, ಏನಯ್ಯ ಇದು ಅಂತ. ಯಾಕೆಂದ್ರೆ ಇವತ್ತು ಈ ಒಂದು ಕಲುಷಿತವಾಗಿರುವ ವಾತಾವರಣ ಅಲ್ಲಿ ನೋಡಿ, ಅಲ್ಲಿ ಒಂದೊಂದು ಊರಲ್ಲಿ ನಡೀತಿರೋ ಒಂದು ಟಿಕೆಟ್ ಸಿಕ್ಕಿಲ್ಲ ಅಂದ ತಕ್ಷಣ ನೀವು ತಾಕತ್ತಿದ್ರೆ, ನೀವು ಕೆಲಸ ಮಾಡಿದ್ರೆ, ನೀವೇನು ಮಾತಾಡಬೇಡಿ, ಪಕ್ಷೇತರರಾಗಿ ಸುಮ್ಮನೆ ನಿಂತ್ಕೊಳ್ಳಿ, ನೀವು ಮಲಗಿದ್ದ ಜಾಗದಲ್ಲಿ ನಿಮ್ಮನ್ನ ಗೆಲ್ಲಿಸ್ತಾರೆ. ದಾಟ್ ಈಸ್ ದಿ ಪವರ್ ಆಫ್ ಡೆಮಾಕ್ರಸಿ. ಪವರ್ ಆಫ್ ಡೆಮಾಕ್ರಸಿ. ನಮ್ಮ ಇಡೀ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ಪ್ರಜಾಪ್ರಭುತ್ವ ನಮ್ಮ ಭರತ ಖಂಡದಲ್ಲಿ, ಭಾರತದಲ್ಲಿದೆ. ನೋಡ್ರಪ್ಪ, ಕಿತ್ತಾಟ ನೋಡಪ್ಪ. ಅಯ್ಯೋ, ನಮ್ಮವನ್ಗೆ ಕೊಡು, ನಮ್ಮ ಅಳಿಯನ್ಗೆ ಕೊಡು, ನಮ್ಮ ಬೀಗನ್ಗೆ ಕೊಡು, ನಮ್ಮ ಇವನ್ಗೆ ಕೊಡು. ಅಯ್ಯೋ ರಾಮಚಂದ್ರ, ಯಾರನ್ನು ನಿಲ್ಲಿಸಿದರು ಕೆಲಸ ಮಾಡದವನಾದ್ರೆ ಕಣ್ಣು ಮುಚ್ಕೊಂಡು ಸಾರಾ ಸಗಟಾಗಿ ಓಟ್ ಹಾಕ್ತಾರೆ. ನಾವ್ಯಾಕೆ ಭಯ ಪಡಬೇಕು ಕೆಲಸ ಮಾಡಿದ್ರೆ? ಇಲ್ಲಿ ನೋಡಿ, ಇಷ್ಟು ಸತ್ಯವಂತರಾಗಿ ಬದುಕುವುದು ಕಷ್ಟ, ಬದುಕಲೇಬಾರದು. ಇಂಥವರ ಮುಂದುಗಡೆ ಬೇಜಾರು ಮಾಡ್ಕೋಬೇಡಿ. ಸ್ವಲ್ಪ ಸ್ವಾರ್ಥಿಗಳಾಗಿ, ಗ್ರಹಗಳ ಪ್ರಭಾವ ನಿಮ್ಮನ್ನ ಅಂತ ಒಂದು ಕೆಟ್ಟ ವ್ಯಕ್ತಿಗಳು, ದುಷ್ಟ ವ್ಯಕ್ತಿಗಳು, ದುರ್ಬುದ್ಧಿ ವ್ಯಕ್ತಿಗಳು ಈ ತರದೊಂದು ಪ್ರಚೋದನೆ ಮಾಡಿ ನಿಮ್ಮನ್ನ ಹೇಳ್ಕೊಂಡೋಗಿ ನಿಲ್ಸಿ ಎಡವಟ್ಟು ಮಾಡಿಟ್ಟು ಬಿಡುತ್ತೆ. ಎಚ್ಚರಿಕೆ. ನೋಡಿ, ಗುಲ್ಜಾರಿಲಾಲ್ ನಂದಾ ಅವರು ನಮ್ಗೆ ಆ ಥರ ಬದುಕಲಿಕ್ಕಾಗೋಲ್ಲ. ಹೌದು, ಸಿದ್ದೇಶ್ವರ ಮಹಾಸ್ವಾಮಿಗಳ ತರವೂ ಬದುಕಲು ಆಗುವುದಿಲ್ಲ. ಅವರು ಬದುಕಿದ್ದಷ್ಟು ದಿನವೂ ದಂತಕಥೆಯೇ. ನಮಗಾಗಲ್ಲ ಮಕ್ಕಳೇ. ನಾವೆಲ್ಲ ಕಟ್ಕೊಂಡಿದೀವಿ, ಹೆಂಡತಿ, ಮಕ್ಕಳು, ಅಮ್ಮ, ಅಪ್ಪ, ಕುಟುಂಬ, ಜೀವನ, ಸಂಸಾರ, ಬದುಕು ಒಂದು ಆಸೆಗಳೊಂದಿಗೆ ಇದೆ. ಹಾಗಂತ ಅತ್ಯಾಸೆಯೂ ಬೇಡ, ನಿರಾಸೆಯೂ ಬೇಡ, ದುರಾಸೆಯೂ ಬೇಡ. ನಮ್ಮ ಬದುಕಿಗೆ ಎಷ್ಟು ಬೇಕೋ ಅಷ್ಟಾದ್ರೂ ಒಂದು ಚೌಕಟ್ಟಾಗಿ ಮಾಡ್ಕೊಂಡು ಬದುಕೋಣ. ಯಾಕಂದ್ರೆ ಈ ಗ್ರಹಗಳ ಪ್ರಭಾವ ನಿಮ್ಮ ಮೇಲೆ ಈ ತರದ ವ್ಯಕ್ತಿಗಳ ಮುಖೇನ, ಈ ತರದ ಒಂದು ಸ್ವಭಾವದ ಮುಖೇನ ನಿಮ್ಮನ್ನ ಕಂಟ್ರೋಲ್ ತಗೊಳಕ್ ನೋಡುತ್ತೆ. ಜಾಗ್ರತೆ. ಸುತ್ತಮುತ್ತ ಏನ್ ನಡೀತಿದೆ, ನಾವೆಷ್ಟು ಎಚ್ಚರಿಕೆ, ಯಾವ್ದು ಪ್ರಚೋದನೆ ನಮ್ಮಲ್ಲಿ ಯಾವುದೋ ಒಂದು ಪ್ರಚೋದನೆ ಅದು ಸರಿಯಾ? ನೋಡಿ, ನಮಗ್ ಸರಿ ಅನಿಸಿದ ಪ್ರಚೋದನೆ ಎದುರುಗಡೆಯವ್ರಿಗೆ ಸರಿ ಇರಬೇಕು ಅಂತೇನಿಲ್ಲ. ಈಗ ನಾನು ಹೇಳಿದ ಶ್ಲೋಕ ಒಬ್ಬರಿಗೆ ಇನ್ನೊಂಥರ, ಇನ್ನೊಬ್ಬರಿಗೆ ಇನ್ನೊಂಥರ ಕೇಳಿಸ್ಬೋದು, ಇನ್ನೊಬ್ಬರಿಗೆ ಇನ್ನೊಂಥರ ಅರ್ಥ ಆಗಬಹುದು. ಪರವಾಗಿಲ್ಲ, ಇದ್ದಾರೆ. ಎಲ್ಲದರಲ್ಲೂ ಕೊಳುಕು ಹುಡುಕುವ ವ್ಯಕ್ತಿಗಳಿದ್ದಾರೆ. ಎಲ್ಲದರಲ್ಲೂ ಆತ್ಮಸ್ತುತಿ ಪರನಿಂದನ, ಇವನೇ ದೊಡ್ಡ ವಿದ್ವಾಂಸ ಇವನು ಅನ್ನೋ ರೀತಿಯಲ್ಲಿ, ಇವನೇ ಒಬ್ಬ ಜ್ಞಾನ ಪಂಡಿತ, ಇವನೇ ಒಬ್ಬ ಆರ್ಥಿಕ ತಜ್ಞ, ಇವನೇ ಒಬ್ಬ ಮಹಾಶಿಕ್ಷಣ ತಜ್ಞ, ರಾಜಕೀಯ ತಜ್ಞ,
ಚಾಣಕ್ಯ ತಜ್ಞ, ಏನು ನಡೆಯೋಲ್ಲ. ಎಷ್ಟು ದಿನ ಯಾರು ಕೇಳೋಲ್ಲ. ಅದರಿಂದ ಇಂಥ ಪ್ರಭಾವಗಳಿಗೆ ಬೇಗ ಒಳಗಾಗಬೇಡಿ, ಫೋರ್ಸ್ಗೆ ಒಳಗಾಗಬೇಡಿ. 10 ನಿಮಿಷ ಸಮಯ ತಗೊಳ್ಳಿ. ಯಾವುದೇ ಕಾರ್ಯ, ಕೆಲಸ, ಏನೇ ಮಾಡಬೇಕಾದ್ರೂ, ಏನೇ ಮಾತನಾಡಬೇಕಾದರೂ, ಯಾರ ಜೊತೆಯಲ್ಲಿ ಇರಬೇಕಾದರೂ, ಎಲ್ಲಿಗೆ ಹೋಗ್ತೀವಿ, ಇದು ನಿಜವಾಗ್ಲೂ ಸರಿಯಾ ತಪ್ಪಾ? ಹೌದು, ನಮ್ಮ ಧರ್ಮ ಇರ್ಬೋದು, ನಮ್ಮ ನ್ಯಾಯ ಇರ್ಬೋದು, ನಮ್ಮ ಅಧರ್ಮ ಇರ್ಬೋದು, ನಮ್ಮ ಮೋಸ ಇರ್ಬೋದು. ಹೌದು, ಈಗ ಯಾರೋ ನಮ್ಮ ಹೋಟ್ಲಲ್ಲಿ ಬಾಂಬ್ ಇಟ್ಬಿಟ್ಟು ಬ್ಲಾಸ್ಟ್ ಮಾಡಿಬಿಟ್ಟು 10 ಜನಕ್ಕೆ ತೊಂದರೆ ಮಾಡ್ಬಿಟ್ಟು ಹೋದ. ಎಲ್ಲ ಹೋಟ್ಲಿಂದ ಹಿಡಿದು ಎಲ್ರಿಗೂ ಶೇಕ್ ಮಾಡಿಟ್ಟೋದ. ಅವನಿಗೆ ನಿಜವಾಗ್ಲೂ ಅಂತ ಹುಚ್ಚುತನ, ಒಂಬುತನ ಇದ್ದಿದ್ರೆ ಸರಿಯೇ. ನಿನಗೆ ಉನ್ಮಾದ, ಧರ್ಮದ ಉನ್ಮಾದವೋ ಇಲ್ಲ ಇನ್ನೊಂದು ಪ್ರಚಾರದ ಉನ್ಮಾದವೋ ಇನ್ನೊಂದು, ಸರಿ, ನೀನೇ ಕಟ್ಕೊಂಡು ಬ್ಲಾಸ್ಟ್ ಆಗ್ಬಿಡ್ಬೇಕಿತ್ತು. ಬರೆದಿಟ್ಬಿಟ್ಟು ನಾನು ಈ ತರ ಮಾಡ್ಕೋತಿದ್ದೇನೆ ಅಂತ ಅಂಥದ್ದೊಂದು ಟ್ರಯಲ್ ಬ್ಲಾಸ್ಟ್, ಇನ್ನೊಂದು ಬ್ಲಾಸ್ಟ್ ನೀನೇ ಮಾಡ್ಕೊಂಡು ಹೋಗ್ಬಿಡ್ಬೇಕಿತ್ತು. ನಿನ್ನ ಧರ್ಮ ಅಲ್ವಾ ಅದು? ನಿನಗದು, ನಮಗದೆಲ್ಲ ಅಧರ್ಮ. ನೀನೇ ಇಟ್ಕೊಂಡು ಸತ್ತೋಗೋ, ಹೊರಟೋಗೋ. ನಿನ್ನ ಅವಶ್ಯಕತೆ ನಮಗಿಲ್ಲ. ಎಲ್ಲೋ ಹೋಗ್ಬಿಟ್ಟು ಬೆಟ್ಟದ ಹತ್ರ ಬರೆದಿಟ್ಬಿಟ್ಟು ಸ್ಲಿಪ್ ಬರೆದು ನನ್ನ ಕೈಲಿ ಆಗ್ತಿಲ್ಲ ಮಾಡ್ಕೊಂಡು ಹೋಗ್ಬಿಡು. ಅಲ್ಲಿ ಹೋಗ್ಬಿಟ್ಟು ಬ್ಲಾಸ್ಟ್ ಮಾಡೋದು ಯಾಕೆ? ಇನ್ನೊಬ್ರಿಗೆ ತೊಂದರೆ ಮಾಡೋದು ಯಾಕೆ? ಹೌದಲ್ವಾ? ನಮ್ಮ ಧರ್ಮ 4 ಗೋಡೆಯಲ್ಲಿ ಇರ್ಬೇಕು ಮಕ್ಳೇ. ರಸ್ತೆನೆಲ್ಲ ಬ್ಲಾಕ್ ಮಾಡ್ಬಿಡ್ತಾರೆ ಈಗೆಲ್ಲ. ಯಾವುದೋ ಪ್ರಾರ್ಥನೆ, ಯಾವುದೋ ಪೂಜೆ, ಯಾವುದೋ ಮೆರವಣಿಗೆ, ಏನದು? ನಿಜ ನೋಡಿ, ಭಕ್ತಿ ನಮ್ಮ ಹೃದಯದಲ್ಲಿರ್ಬೇಕು, ಇನ್ನೊಬ್ರಿಗೆ ತೊಂದರೆ ಕೊಡೋ ತರ ಇರಬಾರ್ದು. ಸಡನ್ ಆಗಿ ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ. ಪುಣ್ಯಾತ್ಮ, ಅವನು ಯಾರಪ್ಪ ಅವನು ಅಂತ. ಊಟಕ್ಕೆ ಕೂತಾಗ ಊಟಕ್ಕೆ ನಮಸ್ತೆ ಹಾಕಿ ಊಟ ಮಾಡೋದ್ರಲ್ಲಿ ಒಂದು ಧರ್ಮ ಇದೆ. 3 ಧರ್ಮನ್ ತಗೊಬರ್ತಾನೆ. ಸಟಕ್ ಅಂತಾನೆ, ಅಂತಾನೆ, ಈ ಅಂತಾನೆ. ಅಯ್ಯೋ, ತುಂಬಾ ದೊಡ್ಡ ಸೆಲೆಬ್ರಿಟಿ, ಇವನ್ ಮನೆ ಬಂಗಾರ ಆಗೋಗ, ಇವನ್ಗೇನು ಹುಚ್ಚು ಬಂತು ಅಂತ. ಅದನ್ನ ಇನ್ನೊಂದು 4 ಜನ ಶುರು ಹಚ್ಕೊಬಿಟ್ಟಿದ್ದಾರೆ. ಸಡನ್ ಆಗಿ ಹಿಂಗನದಂತೆ, ಮತ್ತೆ ಹಿಂಗನದಂತೆ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ, ಅಬ್ಬಾ ತಾಯಿ ಜಗನ್ಮಾತೆ. ನಮಸ್ತೆ ಹಾಕಿ ಶಿವ ಅಂತ ತಿಂದೆ. ಇಲ್ಲ, ನಿಮ್ ಧರ್ಮದ್ದೇ 3 ಧರ್ಮನ ಯಾಕೆ ತಗೊಬರ್ತೆ ನೋಡಿ. ಹಿಂಗೆ ಇಂಥ ಮೂರ್ಖರು. ಅದನ್ನ ಒಂದು 30 ವಿಡಿಯೋಗಳು ಆ ತರದ್ ಬಂದಿದ್ದಾವೆ. ಅದನ್ನ ನೋಡ್ಬಿಟ್ಟು ಇನ್ನೊಬ್ಬ ಕಾಪಿ. ಪಕ್ಕದಲ್ಲಿ ಇರೋನ್ ಗಾಬರಿಯಾಗಿ ನೋಡ್ತಿದ್ದಾನೆ. ಒಬ್ಬ ತಮಾಷೆ ಹಾಸ್ಯ ಜನಪ್ರಿಯ ನಟ ಹೆಂಗ್ ನೋಡ್ತಿದ್ದಾನೆ. ಅವನು ಏನು ಮಾತಾಡದೆ ಶಿವಾರ್ಪಣ ಮಸ್ತು ಅಂತ ಬಿರಿಯಾನಿ ಹಾಕಿದ್ದಾರೆ, ತಿಂತಿದ್ದಾನೆ. ಅಲ್ಲಿ ಹಾಕಿದರೆ ಬಿರಿಯಾನಿ ಅಲ್ವಾ, ಶಿವ ಅಂತ ತಿಂದ್ಬಿಟ್ಟು ಸ್ನೇಹಿತರಿಗೆಲ್ಲ ಹಾಕೋಣ. ನಿನಗಂತ ಒಂದು ನಿಜವಾಗ್ಲೂ ಧರ್ಮದ ಹುಚ್ಚಿದೆ, ಆ ಒಂದು ಪೂಜೆಯ ಹುಚ್ಚಿದೆ. ನಿನ್ 4 ಗೋಡೆಯಲ್ಲಿ ಹಿಂಗಾದ್ರು ಅನ್ನೋ, ಇಲ್ಲ ಅದ್ರ ಮೇಲೆ ಹಿಂಗ ಅಮ್ಮ ಅಂತ ಹಿಂಗ್ ಹೊರಡ್ಲಾಡ್ಕೋ ಹೋಗು. ನೋಡಿ, ಇಂಥ ಪ್ರಭಾವಗಳೇ ನಮ್ಮನ್ನ ಕೆದ್ಕೋದು. ಶುರು ಹಚ್ಕೋತೀವಿ ನಾವು ಕೂಡ. ದಿಢೀರ್ ಹಿಂಗೆ ರುದ್ರಾಕ್ಷಿಗಳು ಹಾಕೋಬಿಟ್ಟು ಹಿಂಗೆ ಕುತ್ಕೋಬಿಡೋದು, ಇದೆಲ್ಲ ಮಾಡ್ತಾರೆ ಮಕ್ಳೇ. ನಮ್ಮ ಧರ್ಮದ ಕಟ್ಟುಪಾಡುಗಳು ಭರತ ಕಂಡ ಹೈಂದವ ಧರ್ಮ ಏನ್ ಹೇಳುತ್ತೋ ಗೊತ್ತಾ? ನಿನ್ನ ಧರ್ಮ 4 ಗೋಡೆಯಲ್ಲಿ ಇಟ್ಕೊ ಅಂತಾನೆ ಹೇಳುತ್ತೆ. ದೇವಸ್ಥಾನಕ್ಕೆ ಬಂದಾಗ ಯಾವ ತರ ಇರ್ಬೇಕು ಹಾಗಿರು, ಕೆಲ್ಸಕ್ಕೆ ಹೋದಾಗ ಯಾವ ತರ ಇರ್ಬೇಕು ಹಾಗಿರು. ಹೌದು, ಇದೇ ಸತ್ಯ ಅಲ್ವಾ? ವಿಪರೀತ. ನೋಡಿ, ನೀವು ಅಘೋರಿಗಳನ್ನ ನೋಡಿ, ಕಾಣಿಸ್ಕೋತಾರ? ಇಲ್ಲ. ಯಾರೋ ಅರ್ಧಂಬರ್ಧ ಅಘೋರಿ ವೇಷ ಹಾಕೊಳ್ಳೋನ್ ಬಂದು ಕಾಣಿಸ್ಕೊಳ್ಳೋದಷ್ಟೇ. ನಿಜವಾದ ಅಘೋರಿಗಳು ಎಲ್ರ ಮುಂದೆ ಕಾಣಿಸ್ಕೊಳ್ಳಲ್ಲ. ಅವ್ರ ಪಾಡ್ಗೆ ಅವರೆಲ್ಲೋ ತಪಸ್ಸಲ್ಲಿ ಇರ್ತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತು, ನಾವು ಇರುವ ಆಚರಣೆ ಅಘೋರ ಪಂಥ, ಘೋರ ಪಂಥ ಅನ್ನತಕ್ಕಂಥದ್ರಲ್ಲಿ ಒಂಥರ ವಿಭಿನ್ನವಾದಂತಹ ಒಂದು ಆಚರಣೆಗಳಿದ್ದಾವೆ. ಮೈ ಮೇಲೆ ವಸ್ತ್ರ ಇರಲ್ಲ, ಅವ್ರೇನೋ ತಿನ್ನೋದು, ಎಲ್ಲೋ ಮಲ್ಗೋದು, ಯಾವ ತರನೋ ಇರೋದು. ಕುಂಭಮೇಳ ಸಂದರ್ಭದಲ್ಲಿ ಬರ್ತಾರೆ, ಹೊರಟೋಗ್ತಾರೆ. ಲಕ್ಷಾಂತರ ಅಘೋರಿಗಳು ಬರ್ತಾರೆ. ಗಮನಿಸಿ ನೋಡಿ. ನೀವು ಕುಂಭಮೇಳ ನೋಡಿಲ್ಲ, ನೀವು ನಿಮ್ಮ ಜನ್ಮದಲ್ಲಾದಾಗ ಕುಂಭಮೇಳ ದರ್ಶನಕ್ಕೆ ಹೋಗಿ. ಸರಿಯಾದ ಅಘೋರಿ ಸಿಕ್ಕರೆ ಇದ್ದು ನಿಮ್ಮ ಮೇಲೆ ಆತನ ದೃಷ್ಟಿ ಬಿದ್ದರೆ ನೆನಪಿಟ್ಟುಕೊಳ್ಳಿ, ಅಲ್ಲಿ ನಡೆಯೋ ಪವಾಡಗಳು ಬೇರೆ. ನೀವು ಅಂದ್ಕೊಂಡು ಅಲ್ಲೇ ನೆರವೇರ್ಬಿಡುತ್ತೆ. ಆತನ ಕಣ್ ದೃಷ್ಟಿಯಲ್ಲೇ ಆತ ಹೇಳ್ಬಿಟ್ಟು ಹೊರಟೇ ಹೋಗಿರ್ತಾನೆ, ಕಾಣಿಸ್ಕೊಳ್ಳಲ್ಲ. ಯಾಕಂದ್ರೆ ಅವ್ರು ನಗ್ನರಾಗಿರ್ತಾರೆ. ನಾಗಾಬಾಬಾಗಳು, ನಾಗಾ ಸಾಧುಗಳು ಅಂತೆಲ್ಲ ಹೇಳ್ತೇವಲ್ಲ, ಎಲ್ಲೆಲ್ಲೋ ಹೇಗೋ ಕಾಣಿಸ್ಕೊಳ್ಳೋದು, ಮಾಡೋದು, ಜನಗಳ ನಡುವೆ ಬೆರೆಯೋದು, ಜನಗಳ ಜೊತೆ ಮಾತಾಡೋದು, ಇದೆಲ್ಲ ಮಾಡೋದೇ ಇಲ್ಲ ಅವರು. ಅವರಿಗೆ ಗೊತ್ತು ನಿಯಮಗಳು. ಅದು ನನ್ನ ಹೈಂದವ ಧರ್ಮ. ನೋಡಿ, ಈ ತರ ಅರ್ಧಂಬರ್ಧದವರು ದಿಢೀರಂತ ತಗೋ ಮಾಡು ಇನ್ನೊಂದು
ಪ್ರಭಾವಂ ಸ್ವಭಾವಂ. ಕಲಿಗಾಲಕ್ಕೆ ತಕ್ಕಂತೆ ಸತ್ಯವಂತ ನಿಮ್ಮ ಪ್ರಭಾವ. ಅದಕ್ಕೆ ಹೇಳ್ತಾನೆ 10 ನಿಮಿಷ ಸಮಯ ತಗೊಳ್ಳಿ. ಇದ್ಯಾವುದೋ ವಿಡಿಯೋ ನೋಡಿದ್ರಿ ಪ್ರಚೋದನೆ ಆಯ್ತು, ಇದ್ಯಾವುದೋ ಬ್ಯಾಂಕ್ ಲೋನ್ ನೋಡಿದ್ರಿ 10 ನಿಮಿಷ, ಇದ್ಯಾವುದೋ ಒಂದು ದಿಢೀರ್ ಇನ್ವೆಸ್ಟ್ಮೆಂಟ್ 10 ನಿಮಿಷ ನೋಡಿ. ಮೊನ್ನೆ ಯಾರೋ ನೋಡಿ ಯುಗಾದಿ ಹಬ್ಬಕ್ಕೆ ಮಟನ್ ಚೀಟಿ ಚಿಕನ್ ಚೀಟಿ ಅಂತ ಹಾಕಿಸ್ಕೊಂಡಿದ್ದಾನೆ. ಕಡಿಮೆ ಅಂದ್ರು 5,000-6,000 ಜನ. 5,000 ಜನ ಅಂದ್ರು 1,000 ರೂಪಾಯಿ ಅಂದ್ರು ಲೆಕ್ಕ ಹಾಕೊಳ್ಳಿ. 50,000, 5 ಲಕ್ಷ, 50 ಲಕ್ಷ ಕಡಿಮೆ ಅಂದ್ರು. ಒಂದ್ 2-3 ಸಾವಿರ ಚೀಟಿ ಹಾಕೊಂಡಿದ್ರೆ ಯೋಚನೆ ಮಾಡಿ ನೋಡಿ. 10,000 ಜನ ಆದ್ರೆ ಒಂದ್ 3,000 ರೂಪಾಯಿ ಕಟ್ಟಿದ್ರೆ ಆ ವಸ್ತು ಈ ವಸ್ತು ಒಂದಷ್ಟು ಗುಡ್ಡೆ ಮಾಂಸ ಅದು ಇದು ಅಂತ ಏನೋ ಮಾತಾಡ್ತಿರ್ತಾರೆ. ಹೆಂಗ್ ತಿಳ್ಕೊಂಡ್ರಿ ಗುರುಗಳೇ ಇದೆಲ್ಲ ಅಂತ. ನಾನು ಮಾಂಸದ ಬಗ್ಗೆ ನಾನು ಸ್ವಲ್ಪ ದೂರ, ಯಾವ್ದು ತಿಳ್ಕೊಬಾರ್ದು ಅದೇ ನಮ್ ಕಣ್ಣಿಗೆ ಬೀಳ್ತವೆ ನೋಡಿ. ಅದು ಪ್ರಭಾವ. ನಾವು ಯಾವ್ದ್ರಿಂದ ದೂರ ಓಡ್ತೀವೋ ಅದೇ ನಮ್ಮನ್ನ ಸುತ್ತಮುತ್ತ ಕಟ್ಟಾಕೋದು. ನೆನಪಿಟ್ಕೊಳ್ಳಿ, ಯಾವ್ದು ಹತ್ರಕ್ಕೆ ಹೋಗ್ತೀವೋ ಅದು ಸಿಗೋಲ್ಲ, ಸಿಗಬಾರದೆಲ್ಲ ಕಣ್ಣಿಗೆ ಕಾಣಿಸುತ್ತೆ. ಆ ರೀತಿ ನೋಡಿ, ಅದೇ ಕಣ್ಣಿಗೆ ಬೀಳ್ಬೇಕು. ಇದೇನಿದು ಅಂತ ಇದು ಹಿಂಗ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ತಿಂಗಳು ಚೀಟಿ ಕಟ್ಟಿಸ್ಕೊಂಡು ಈ ತರ ಯುಗಾದಿ ಹಬ್ಬದಷ್ಟೊತ್ತಲ್ಲಿ ಏನೋ ಕೊಡ್ತಾರೆ ಅಂತ ಅವ್ರವ್ರು ತಿನ್ನೋ ಅಭ್ಯಾಸ. ಬಿಡಿ, ತಿನ್ಲಿ, ಅವ್ರವ್ರ ಇಷ್ಟ. ಯಾವುದಕ್ಕೂ ಪ್ರಕೃತಿ ಮಾತೆಯನ್ನ ನಾವು ಅವಹೇಳನ ಮಾಡೋ ಅಧಿಕಾರ ನಮಗಿಲ್ಲ. ವಿಚಿತ್ರ ಏನಂದ್ರೆ ವಿಶ್ವದಲ್ಲೇ ಟಾಪ್ 5 ರಾಷ್ಟ್ರಗಳಲ್ಲಿ ನಾವು ಗೋಮಾತೆಯನ್ನು ಇಷ್ಟು ವಿಶ್ವಾಸವಾಗಿ ಪೂಜೆ ಮಾಡ್ತೀವಲ್ವಾ. ಟಾಪ್ 5 ಎಕ್ಸ್ಪೋರ್ಟ್ ದನದ ಮಾಂಸ ಮಾಡೋದ್ರಲ್ಲಿ ನಮ್ಮ ಭಾರತ ಒಂದು ಅಂದ್ರೆ ನಂಬ್ತೀರಾ? ಇದೇ ಸತ್ಯ ನೋಡಿ. ಇದನ್ನೇ ಹೇಳೋದೊಂದು ಮಾಡೋದೊಂದು. ಅದಕ್ಕೆ ಕಲಿಯುಗಕ್ಕೆ ಕಲಿಯುಗದ ತರ ಇರಿ. ತೀರಾ ಸತ್ಯವಂತನಾಗಿ ಗುಲ್ಜಾರಿಲ್ಲ ನಂದ ತರ ಇದ್ರೆ ಭಾರಿ ಕಷ್ಟಪ್ಪ, ಭಾರಿ ಕಷ್ಟ. ನೀವು ಬದುಕಲಾರಿರಿ ಪ್ರಭಾವಕ್ಕೆ. ನಾವ್ ಇನ್ಮೇಲೆ ಈ ತರ ಇರ್ತೀವಿ, ನಾವು ಎಲ್ಲವನ್ನ ಬಿಟ್ಟು ಈ ತರ ಆಗೋಲ್ಲ. ಹೆಂಡತಿ, ಮನೆ, ಅಮ್ಮ, ಅಪ್ಪ. ನೋಡಿ, ಅವನು ಕಡಿಮೆ ಅಂದ್ರೂ 2-3 ಕೋಟಿ ದೋಚಿ ಓಡೋಗ್ಬಿಟ್ಟಿದ್ದಾರೆ. ಬೇಕಿತ್ತ ಇಂಥ ಪ್ರಭಾವಗಳು, ಇಂಥ ಸ್ವಭಾವಗಳು, ವ್ಯಕ್ತಿಗಳು? ಇದೇ ನಡೆಯೋದು ಮಕ್ಕಳೇ. ಇಲ್ಲಿಂದಲೇ ಆಗೋದು ಮಕ್ಕಳೇ ತೊಂದ್ರೆ. ಇದನ್ನ ಆಲೋಚಿಸಿ ಹೆಜ್ಜೆಡಿ. ಅದಕ್ಕೆ 10 ನಿಮಿಷ ಈ ತರ ಯಾರೋ ಹೇಳಿದ, ಮಟನ್ ಚೀಟಿ ಅಂದ, ಚಿಕನ್ ಚೀಟಿ ಅಂದ, ಪಾತ್ರೆ ಚೀಟಿ ಅಂದ, ಪಟಾಕಿ ಚೀಟಿ ಅಂದ. ಲೈಸೆನ್ಸ್ ಇದೆಯಾ ಅಂತ ಕೇಳಿ. ಅಟ್ಲೀಸ್ಟ್ 10 ನಿಮಿಷ ತಗೊಳ್ಳಿ. ಹೇಳಿದ ತಕ್ಷಣ ಲೈಸೆನ್ಸ್ ಇದೆಯಾ, ಗೌರ್ಮೆಂಟ್ ಲೈಸೆನ್ಸ್ ಇದೆ, ಅದನ್ನೆಲ್ಲ ನಡೆಸಲಿಕ್ಕೆ ಪರವಾನಗಿ ಇದೆಯಾ, ನಿಯಮಗಳು ಫಾಲೋ ಮಾಡ್ತಿದ್ದಾನ, ಚೀಟಿ, ಗೌರ್ಮೆಂಟ್ ಲೈಸೆನ್ಸ್ ಇದೆಯಾ. ಕಷ್ಟ. ಯಾರೋ ಎತ್ಕೊಂಡು ಓಡೋದಂದ್ರೆ ಯಜಮಾನ ಕಟ್ಲಾರ ಎಲ್ಲಾರ ತಲೆ ಮೇಲೂ ಬಂತು. ನಮಗೂ ನಾವು ಜಗಳ ಮಾಡ್ಲಾರ್ರಿ. ಯಜಮಾನನು ಏನ್ ಮಾಡ್ತಾನೆ? 4 ಜನ ಎತ್ಕೊಂಡು ಓಡೋದ ಅಂದ್ರೆ, ಒಬ್ಬ ಎತ್ಕೊಂಡು ಓಡೋದಂದ್ರೆ ಒಂದು ತಡಬಡಾಯಿಸ್ಬಿಟ್ಟ. ಅದೇ ಲೈಸೆನ್ಸ್ ಇದ್ರೆ ಶೂರಿಟಿ ಇಡೋ ಅಂತಾನೆ, ಶೂರಿಟಿ ಇಲ್ದೆ ಕೊಡಲ್ಲ ಅಂತಾನೆ. ಕರೆಕ್ಟ್ ಅಲ್ವಾ? ಯೋಚನೆ ಮಾಡಿ ನೋಡಿ. ಇದನ್ನೇ ಹೇಳೋದು, ಒಂಚೂರು ಪ್ರಚೋದನೆ, ಈ ತರದ್ದು ಪ್ರಭಾವ. 10 ನಿಮಿಷ. ಯಾರೋ ಏನೋ ಸೀರೆ ಕೊಟ್ಬಿಡ್ತಾರೆ, ನುಗ್ಬಿಡ್ಬೇಡಿ. ಯಾರೋ ಏನೋ ಪಾತ್ರೆ ಕೊಟ್ಬಿಡ್ತಾರೆ, ನುಗ್ಬಿಡ್ಬೇಡಿ. ತೀರಾ ಸತ್ಯ ಕಹಿಯಾಗಿರುತ್ತದೆ. ಈ ಕಲಿಯುಗ ಕೇಳ್ತಿದ್ದಾನೆ. ನಾವು ಗುಲ್ಜಾರಿಲಾಲ್ ನಂದಾ ತರ, ಸಿದ್ದೇಶ್ವರ ಮಹಾಸ್ವಾಮಿಗಳ ತರ ಎಲ್ಲ ಬದುಕಲು ಸಾಧ್ಯವೇ ಇಲ್ಲ. ಬೇಜಾರ ಮಾಡ್ಕೋಬೇಡಿ, ಇರೋ ಸತ್ಯನೇ ಹೇಳ್ತೇನೆ. ನಮ್ಗೊಂದಷ್ಟು ಬದುಕು ಬೇಕು ಅಚ್ಚುಕಟ್ಟಾಗಿ. ಅದರಿಂದ ಇನ್ಮೇಲೆ 10 ನಿಮಿಷ ಯಾವುದೇ ನಿರ್ಧಾರ, 10 ನಿಮಿಷ ಸಮಯ ತೆಗೆದುಕೊಳ್ಳಿ. ಇಲ್ಲ ಈ ಪ್ರಭಾವಗಳು ನಿಮ್ಮನ್ನ ಅರಿದು ಕುಡಿದು ತಿಂದಾಕ್ಬಿಡ್ತವೆ. ಎಚ್ಚರಿಕೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಭಾನುವಾರ, ಮೇಷದಲ್ಲಿ ಗುರು ಬುಧ, ತುಂಬಾ ಜಾಗರೂಕತೆ. ಒಂಥರ ಗುರು ಬುಧ ಸೇರಿದ್ರೆ ವಿಪರೀತ ಬುದ್ಧಿ, ವಿಪರೀತ ಜ್ಞಾನ. ಇಬ್ಬರು ಸೇರಿದ್ರು ಅಂದ್ರೆ ಇಬ್ಬರಿಗೂ ಆಗೋಲ್ಲ. ಜ್ಞಾನಕಾರಕನಿಗೂ ಬುದ್ಧಿಕಾರಕನಿಗೂ ಆಗೋಲ್ಲ. ಮನಸ್ಸಿನ ಮಾತು ಬುದ್ಧಿ ಕೇಳಲ್ಲ, ಬುದ್ಧಿ ಮಾತು ಮನಸ್ಸು ಕೇಳಲ್ಲ. ವೆರಿ ಕೇರ್ಫುಲ್. ಇವರಿಬ್ರು ಸೇರಿದಾಗ ತೇರಿಗೆ ಎಳುತ್ತು, ಕೋಣ ನೀರಿಗೆ ಎಳುತ್ತು. ಈ ತರದ್ದು ಅಡ್ಡದಾರಿಯ ಸಂಪಾದನೆ, ಆಲೋಚನೆ, ಪ್ರಭಾವ, ಸ್ವಭಾವಗಳು ಇಡ್ತವೆ. ಗುರುವೇ ದ್ರೋಹಿ ಆಗ್ಬಿಡ್ತಾನೆ, ದೊರೆಯೇ ತಪ್ಪು ಮಾಡಿಬಿಡ್ತಾನೆ.
ಇನ್ನು ಸಾಮಾನ್ಯನ ಮಾತಲ್ಲಿ ಪಾಪ ಮಕ್ಕಳು ಅವರು, ನೀವೆಲ್ಲ ಮಕ್ಕಳು ತುಂಬಾ ದೊಡ್ಡವರೆಲ್ಲ ಮಾಡೋದೆಲ್ಲ ದೊಡ್ಡ ದೊಡ್ಡ ಗಂಟುಗಳೇ, ದೊಡ್ಡ ದೊಡ್ಡ ಕಥೆಗಳೇ. ನಮ್ಮ ಕೈಯಲ್ಲಿ ಆಗುತ್ತಾ ಮಕ್ಕಳೇ? ನೋಡಿ, ಒಂದು GST ನೋಟಿಸ್ ಬಂದಿದೆ, ಬ್ಯಾಂಕ್ ಅಕೌಂಟೇ ಸೀಸು. ಕೊಡೋಷ್ಟು ಕೊಟ್ಟೆ ನಮ್ಮ ಕೈಯಲ್ಲಿ ಆಗ್ಲಿಲ್ಲ, ಹೇಳ್ತಲೇ ಇದ್ವಿ. ಆಡಿಟರ್ ಪ್ರಾಬ್ಲಮ್ಮು, ಇನ್ನೊಂದು ಒಂದೇ ಸಲ ಡಮಾಲು. ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಮಾಡೋಕೆ ಇಲ್ಲ, ಬ್ಯಾಂಕ್ ಅಕೌಂಟ್ ಸೀಸ್, ಇರೋ ದುಡ್ಡೆಲ್ಲ ಸೀಸು. ಏನೋ ಒಂದಷ್ಟು ಇದ್ದಿತ್ತು, ಎತ್ತುವಾಗೂ ಇಲ್ಲ. ಏನ್ ಮಾಡಿದ್ರು ಕೇಳೋದೇ ಇಲ್ಲ. ಅದೇ ಇವ್ರದೆಲ್ಲ ಸೀಸ್ ಮಾಡ್ತಾರ, ಇವರೆಲ್ಲ ಕಲೆಕ್ಷನ್ ಮಾಡಿದಾರಲ್ವ ದುಡ್ಡು, ಎಲ್ಲ ಸೀಸ್ ಮಾಡ್ತಾರ? ಖಂಡಿತ ಇಲ್ಲ. ಗುರು ಬುಧ ಸೇರಿದ್ರೆ ಹೀಗೆ, ದೊಡ್ಡವರೆಲ್ಲ ಜಾಣರೆಲ್ಲ. ದೊಡ್ಡವರು ಕನ್ನ ಹಾಕೊಂಡೇ ಬರೋದು. ಅಯ್ಯೋಯ್ಯೋ, ವೆರಿ ಕೇರ್ಫುಲ್. ಗುರು ಬುಧ ಸೇರಿದಾಗ ಈ ತರದ ಪ್ರಭಾವ ಸ್ವಭಾವ, ವೆರಿ ಕೇರ್ಫುಲ್. ಇನ್ನು ಯಥಾ ಪ್ರಕಾರ ರಾಹು ಕೇತು ಮೀನ ಹಾಗೂ ಕನ್ಯಾ ರಾಶಿಯಲ್ಲಿರ್ತಕ್ಕಂಥದ್ದು. ಸೂರ್ಯ ಕೂಡ ಅಲ್ಲೇ ಇರೋದು, ಗ್ರಹಣಸ್ಥ ಸೂರ್ಯ, ಎಚ್ಚರಿಕೆ. ಇನ್ನು ವಿಶೇಷವಾಗಿ ಕುಜ ಶುಕ್ರ ಶನಿ ಕುಂಭದಲ್ಲಿರ್ತಕ್ಕಂಥದ್ದು. ಮೊದಲಿಗೆ ಮೇಷರಾಶಿ. ರಾಶಿಗೆ ಬುಧ ಸೇರಿದಾಗ ಮೇಷದಲ್ಲಿ, ಕುಜನ ಮನೆಯಲ್ಲಿ, ಶಕ್ತಿಯ ಮನೆಯಲ್ಲಿ ಆ ಒಂದು ಬುಧ ಸೇರಿದಾಗ ಜಾಗ್ರತೆಯಿಂದ ಇರಿ. ಅತಿ ಬುದ್ಧಿವಂತಿಕೆ, ವಿನಾಶಕಾಲೇ ವಿಪರೀತ ಬುದ್ಧಿ ಇರೋದು. ತುಂಬಾ ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ಹೆಸರು, ಶಾರ್ಟ್ಕಟ್ ಸಕ್ಸಸ್, ಶಾರ್ಟ್ಕಟ್ ಮಾತು, ಶಾರ್ಟ್ಕಟ್ ಆಲೋಚನೆ, ಎಲ್ಲ ಶಾರ್ಟ್ಕಟ್ಟೆ ಅವನು. 6ನೇ ಮನೆಯವನು, ನೆನ್ಪಿಟ್ಕೊಳ್ಳಿ. ಲಗ್ನದಲ್ಲಿ ಬುಧ ಒಳ್ಳೇದು, ಆದ್ರೆ ಕುಜನ್ ಮನೆಯಲ್ಲಿ ಎಡವಟ್ಟು. ಮೊದಲೇ ನೀವು ವಿಪರೀತ ಶಕ್ತಿ, ಬುಧ ಸೇರ್ಕೊಂಡಾಗ ನಾನು ಬುದ್ಧಿ ಶಕ್ತಿ ಅನ್ಕೋಬಿಡ್ತೀನಿ. ಎಡವಟ್ಟು ಮಾಡಿಟ್ಬಿಡ್ತಾರೆ. ವೆರಿ 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 ಕೇರ್ಫುಲ್. ಬುಧನನ್ನ ಹುಷಾರಾಗಿ ಹ್ಯಾಂಡಲ್ ಮಾಡ್ಲಿಕ್ಕೆ ನಿಧಾನ ಮಾಡಿ 10 ನಿಮಿಷ. ಇನ್ನು ಈ ಒಂದು ವಿಶೇಷವಾಗಿ ಕುಜನ ಭಾವ ಲಾಭದಲ್ಲಿರೋದ್ರಿಂದ ಲಾಭಕಾರಕ. ಶನಿಯ ಮನೆ ಮೈನಿಂಗ್, ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಲಾಜಿಸ್ಟಿಕ್ಸು, ಸಪ್ಲೈ ಚೈನು, ಮೆಟೀರಿಯಲ್ ಮೂವ್ಮೆಂಟ್, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಹೊಡೆಯೋದು, ಬಡಿಯೋದು, ಕಟ್ಟೋದು, ಎಬ್ಸೋದು, ಲೇಬರ್ ಮ್ಯಾನೇಜ್ಮೆಂಟ್, ಸೂಪರ್ವೈಸಿಂಗ್, ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್, ರಿಯಲ್ ಎಸ್ಟೇಟ್ ಮ್ಯಾನೇಜ್ಮೆಂಟ್, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಕಲಾ ಇಲಾಖೆ, ಬಂಗಾರ, ಬೆಳ್ಳಿ, ಆಭರಣ, ನವರತ್ನ, ವಜ್ರ, ವೈಡೂರ್ಯ, ಈ ತರದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರ, ವ್ಯಾಪಾರ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ, ಮೇಷರಾಶಿಯವರಿಗೆ ಈ ವಾರ ಕುಂಭದ್ರೋಣ ಮಳೆ. ವೃಷಭ ರಾಶಿ. ಬುಧ 12ನೇ ಮನೆಯಲ್ಲಿದ್ದಾಗ ಇನ್ನೂ ಹುಷಾರಾಗಿರ್ಬೇಕು. ಬುದ್ಧಿ ಬಂದು ಮಲಗ್ಬಿಟ್ಟಿದ್ದಾನೆ ಅಂದರೆ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇಲ್ಲ. ಅದೊಂದು ನೋಡ್ಕೊಳ್ಳಿ. ಅಂದಾಗ ಬೇರೆಯವ್ರು ಮಾತಾಡಿದ್ದಾದ್ರೂ ಸರಿಯಾ, ಗುರುನು ಮಲಗ್ಬಿಟ್ಟಿದ್ದಾನೆ, ಜ್ಞಾನಕಾರಕನು. ಹಾಗೇನಾಗುತ್ತೆ, ನಾವು ಬೇರೆಯವ್ರ ಮಾತು ಕೇಳೋಲ್ಲ, ನಮ್ಮ ಮಾತು ಅರ್ಧಂಬರ್ಧ. ಇದು ಹೆಂಗೆ ಅಂದ್ರೆ, ಒಂದು ತೋಟ ನೋಡ್ತೀವಿ, ಬಾಳೆ ಇಟ್ಬಿಡೋಣ. ಯಾರೋ ಬಂದು ಹೇಳ್ದ ಮಾವು ಇಟ್ಬಿಡು, ತಗೋ ಬಾಳೆನೂ ಇಟ್ವಿ, ಮಾವು ಇಟ್ವಿ. ಇನ್ನೊಬ್ಬ ಹೇಳ್ದೆ ವಿಳೆದೆಲ್ಲ ಬೆಳೆಸು, ಇನ್ನೊಬ್ಬ ಹೇಳ್ದ ಚಿಕ್ಕು ತೈವಾನು ಗೋವ ಬೆಳೆಸ್ಬಿಟ್ರೆ 4ನೇದು ಇಡೋಷ್ಟರಲ್ಲಿ 1ನೇದು 3 ದಾರಿ, 2ನೇದು ರಹದಾರಿ. ಇದು ಆಗತಕ್ಕಂಥದ್ದು. ಜಾಗ್ರತೆ ಅದೊಂದು ನೋಡ್ಕೊಳ್ಳಿ. ಮಿಕ್ಕಂತೆ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸ ಕಾರ್ಯ ವ್ಯವಸ್ಥೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷವಾದಂತಹ ಅಭಿವೃದ್ಧಿ. ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ರತ್ನಗಳನ್ನು ಕೂರಿಸ್ತಕ್ಕಂಥ ಕೆಲಸ, ಶಿಲ್ಪಗಳನ್ನ ಕೆತ್ತತಕ್ಕಂಥ ಕೆಲಸ, ದೊಡ್ಡ ದೊಡ್ಡ ದೇವಸ್ಥಾನ, ಆಲಯ, ಆಗಮ, ಪೌರೋಹಿತ್ಯ, ಪೂಜಾ, ಭರತನಾಟ್ಯ, ವಾದ್ಯ, ನಾಟ್ಯ, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರ ಅದ್ಭುತವಾದ ಪ್ರಗತಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ಬ್ಯೂಟಿಫುಲ್. ಎಂಟರ್ಟೈನ್ಮೆಂಟ್, ಥಿಯೇಟರು, ಕ್ಲಬ್ಬು, ಈವೆಂಟ್ ಮ್ಯಾನೇಜ್ಮೆಂಟು, ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗದಲ್ಲಿ ಇರತಕ್ಕಂಥವರಿಗೂ ಕೂಡ ವಿಶೇಷ ಅಭಿವೃದ್ಧಿ. ಇನ್ನು ಮಿಥುನ ರಾಶಿ. ಬುಧ ಲಾಭದಲ್ಲಿದ್ದಾನೆ, ಬ್ಯೂಟಿಫುಲ್. ಗುರು ಜೊತೆ ಇದ್ದಾಗ ಕನ್ಸಲ್ಟೆನ್ಸಿ, ಮುಖ್ಯವಾಗಿ ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ, ಬ್ಯಾಂಕಿಂಗ್ ಕನ್ಸಲ್ಟೆನ್ಸಿ, ಇನ್ಶೂರೆನ್ಸ್ ಕನ್ಸಲ್ಟೆನ್ಸಿ, ಟೆಕ್ನಿಕಲ್ ಕನ್ಸಲ್ಟೆನ್ಸಿ, ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ, ಈ ಥರ ವಾಹನಗಳ ಕನ್ಸಲ್ಟೆನ್ಸಿ, ಡಾಕ್ಯುಮೆಂಟೇಶನ್ ಕಲೆಕ್ಷನ್ ಮಾಡೋದು, ಡಾಕ್ಯುಮೆಂಟೇಶನ್ ಪ್ರಿಪೇರ್ ಮಾಡೋದು, ಪ್ರಾಜೆಕ್ಟ್ ಹ್ಯಾಂಡ್ಲಿಂಗ್ ಮಾಡೋದು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ಗಳಲ್ಲಿ ತೊಡಗಿಸ್ಕೊಳ್ಳೋದು, ದೊಡ್ಡ ದೊಡ್ಡ ಹಣಕಾಸು ಸಂಸ್ಥೆಗಳು, ಮಿನಿಮಮ್ ಕ್ಯಾಶಿಯರು, ಫಿನಾನ್ಷಿಯಲ್ ಕಲೆಕ್ಷನು, ಸೇಲ್ಸ್ ಮ್ಯಾನು, ಸೇಲ್ಸ್, ಮಾರ್ಕೆಟಿಂಗ್, ಅಡ್ವರ್ಟೈಸಿಂಗ್, ಅಡ್ವೈಸಿಂಗ್, ಈ ರೀತಿಯ ವೃತ್ತಿ ಉದ್ಯೋಗ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ
ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ಇನ್ನು ಕರ್ಕಾಟಕ ರಾಶಿ, ಸ್ವಲ್ಪ ತೊಳಲಾಟ, ಆದರೂ ಗುರು ಬುಧನ ಈ ಒಂದು ಪ್ರಭಾವ ಅತ್ಯದ್ಭುತವಾಗಿದೆ. ಸ್ವಲ್ಪ ಮಾತಿಗೆ ಸಂಬಂಧಿತ ವೃತ್ತಿ, ಟೀಚಿಂಗು, ಪ್ರೀಚಿಂಗು, ಕೌನ್ಸಿಲಿಂಗು, ಅಡ್ವೈಸಿಂಗು, ಅಡ್ವರ್ಟೈಸಿಂಗು, ಲೆಕ್ಚರರು, ಪ್ರೊಫೆಸರು, ಟ್ಯೂಷನ್ನು, ಇನ್ಸ್ಟಿಟ್ಯೂಷನ್ನು, ಬ್ಯಾಂಕಿಂಗ್ ಅಡ್ವೈಸರು, ಮ್ಯಾನೇಜ್ಮೆಂಟ್ ಅಡ್ವೈಸರು ಅದ್ಭುತ ಪ್ರಗತಿ ಕೊಡತಕ್ಕಂಥದ್ದಾಗುತ್ತೆ. ಸ್ವಲ್ಪ ನಿಮ್ಮ ಆರೋಗ್ಯ ನೋಡಿಕೊಳ್ತಕ್ಕಂಥದ್ದು ನೋಡ್ಕೊಳ್ಳಿ. ಮನಸ್ಸ್ಯಾಕೋ ಖಿನ್ನತೆಯ ಪ್ರಭಾವ, ಏನೋ ಒಂದು ಆತಂಕದ ಪ್ರಭಾವ, ಏನೋ ಹೊರೆಯ ಪ್ರಭಾವ, ಹೊರಗಡೆ ಬರ್ತೀರಿ, ಏನು ತೊಂದರೆಗಳಾಗೋದಿಲ್ಲ. ಮುಖ್ಯ ನಿರ್ಧಾರಗಳು, ದೂರ ಪ್ರಯಾಣಗಳು, ಬಂಗಾರದಲ್ಲಿ ಇನ್ವೆಸ್ಟ್ಮೆಂಟು, ಲ್ಯಾಂಡಲ್ಲಿ ಇನ್ವೆಸ್ಟ್ಮೆಂಟು, ಈ ಥರದಿದ್ರೆ ಒಂದು ಸಣ್ಣ ತಗಾದೆ ಕಿರಿಕಿರಿಗಳನ್ನ ನೋಡ್ತಕ್ಕಂಥದ್ದುಂಟು. ಇನ್ನು ವಿಶೇಷವಾಗಿ ಸಿಂಹರಾಶಿ, ಈ ವಾರ ನಿಮ್ಮ ರಾಶಿಯಾಧಿಪತಿಯ ಅಷ್ಟಮದಲ್ಲಿದ್ದು ರಾಹುಗ್ರಸ್ತನಾಗಿರುವುದರಿಂದ ತುಂಬಾ ಕೇರ್ಫುಲ್ ಇರಿ. ನಿಮ್ಮ ಮಾತು ಕೇಳೋರಿಲ್ಲ. ಅದರಲ್ಲೂ ದೊರೆ, ರಾಜಕೀಯ, ಎಲೆಕ್ಷನ್ನು, ಇನ್ನೊಂದು ಅಂತ ಇರತಕ್ಕಂಥವರಿಗೆ ಅಲ್ಲೊಂದು ಒದ್ದಾಟ ಉಂಟು, ಎಳೆದಾಟ ಉಂಟು, ಜಾಗರೂಕತೆ ಉಂಟು, ಅಲ್ಲೊಂದು ಎಳೆದಾಟ. ನೀವೇ ಹೋಗಿ ಅಲ್ಲಿ ಅಷ್ಟಮದಲ್ಲಿ ಕೂತೀರ. ಅಷ್ಟಮಂ ಕಷ್ಟಮಂ ನಷ್ಟಮಂ ಅಂತ ಹೇಳ್ತೀವಿ. ಅಷ್ಟ ಕಷ್ಟಗಳು, ಅಷ್ಟ ನಷ್ಟಗಳು, ಅಷ್ಟ ದಾರಿದ್ರ್ಯಗಳು, ತೊಂದರೆಗಳು, ಬಾಧೆಗಳು ನಿಮಗೇ ಗೊತ್ತಿಲ್ಲದೆ ನಿಮ್ಮವರು ಸುತ್ತಮುತ್ತ. ಯಾಕಂದ್ರೆ ಅದರಲ್ಲೂ ಅಸುರಗ್ರಹಗಳು ಬೇರೆ ಕೇಂದ್ರದಿಂದ ನೋಡ್ತಿದ್ದೇವೆ. ಗುರು ಒಬ್ಬನೇ ಚೆನ್ನಾಗಿರೋದು, ಅವನ ಜೊತೆಲಿ ಬುಧ ವಾಣಿಕಾರಕ. ಅದರಿಂದ ತೂಕದ ಮಾತಿನಲ್ಲಿ ನಡೆದುಕೊಳ್ಳತಕ್ಕಂಥದ್ದು ಮಾಡಿ. ತೂಕ ಕೆಲವೊಂದು ಗೊತ್ತಿಲ್ಲ, ಕಮೆಂಟ್ ಮಾಡಬೇಡಿ. ಕೆಲವರು ಇದ್ದಾರೆ ಪ್ರಬುದ್ಧ ರಾಜಕಾರಣಿಗಳು, ಅದ್ಭುತವಾಗಿ ಮಾತಾಡ್ತಾರೆ. ನನಗೆ ಕರ್ನಾಟಕದಲ್ಲಿ ಬೇಜಾರು ಮಾಡ್ಕೋಬೇಡಿ, ನಾನು ಯಾವ ರಾಜಕಾರಣಿಯ ಹಿಂದೆ ನಾನಿಲ್ಲ, ಪಕ್ಷದ ಇದೂ ಇಲ್ಲ. ನನ್ನ ಒಲವು ಕೆಲವೊಂದಕ್ಕಿದೆ, ಅದು ನನ್ನ ವೈಯಕ್ತಿಕ 4 ಗೋಡೆ ಹೇಳೋ ಆಗಿಲ್ಲ. ಆದರೆ ಕೆಲವು ವ್ಯಕ್ತಿಗಳ ಮಾತು, ಭಾಷೆ, ಸುಲಲಿತ, ತೂಕ ಅತ್ಯದ್ಭುತ. ಅಬ್ಸರ್ವ್ ಮಾಡ್ತಾ ಇರ್ತೇನೆ ಕೆಲವರದ್ದು ಮಾತ್ರ, ಅಲ್ಲಿ ಪ್ರಚೋದನೆ ಇಲ್ಲ. ಇನ್ನೇನೋ ಮಾತಾಡೋಲ್ಲ, ಲೂಸ್ ಟಾಕ್ ಅಂತಾರೆ. ಲೂಸ್ ಟಾಕ್, ಲೂಸ್ ಕಮೆಂಟ್ ಹಾಕೋಲ್ಲ, ಮಾತಾಡೋಲ್ಲ ಅಂತ ಒಂದು ಟಾಪ್ 5 ರಾಜಕಾರಣಿಗಳಲ್ಲಿ ನಾನು ನೋಡಿರೋದು ಸುಮಲತಾ ಅವರ ಮಾತು. ನಾನು ಆಡಳಿತ ನೋಡಿಲ್ಲ ಮಕ್ಕಳೇ, ಕ್ಷಮಿಸಿ. ಅವ್ರು ಏನೇನು ಮಾಡಿದರೆ ನಂಗೆ ಗೊತ್ತಿಲ್ಲ. ಮಂಡ್ಯ ಬಗ್ಗೆ ಅಭಿವೃದ್ಧಿ ಇದೆಲ್ಲ ನಾನು ಗೊತ್ತಿಲ್ಲ. ಐ ಆಮ್ ನಾಟ್ ಸಪೋರ್ಟ್ ಆಫ್ ಮೇಡಮ್ ಜಿ. ಮೇಡಮ್ ಪಕ್ಷೇತರನ, ಮೇಡಮ್ BJPನ, ಕಾಂಗ್ರೆಸ್, ಜನತಾದಳ ಖಂಡಿತ ನಾನಲ್ಲ. ಆದ್ರೆ ಮೇಡಮ್ ಮಾತನ್ನ ನಾನು ತುಂಬಾ ಗಮನಿಸ್ತಿರ್ತೇನೆ. ತಾಯಿ ಜೀವನ, ನನ್ನ ಬ್ಯೂಟಿಫುಲ್ ಟಾಕ್ ಅಂಥವ್ರು ಬೇಕು ಅನ್ಸ್ಬಿಡುತ್ತೆ. ಕ್ರೈಸಿಸ್ ಮ್ಯಾನೇಜ್ಮೆಂಟ್ಗೆ ಮೇಡಮ್ ನಾನು ನಿಲ್ಲಿಸ್ಬೇಕು ಬ್ಯೂಟಿಫುಲಿ. ಮೊನ್ನೆ ಒಬ್ರು ಯಾರೋ ಕೇಳಿದ್ರು ನೋಡಿ, ನಿಮ್ಗೆ ಹೇಳ್ತೇನೆ, ಅದನ್ನ ನಾನು ನೋಡ್ತಾ ತುಂಬಾ ಮೈ ಜುಮ್ ಅನ್ನಿಸ್ಬಿಡ್ತು. ದ್ಯಾಟ್ ಇಸ್ ದಿ ವೇ ನಮಗೆ ಬೇಕಾಗಿರೋದು. ಹುರಿತಿರೋ ಬೆಂಕಿಗೆ ತುಪ್ಪ ಸುಳ್ಳಿ ಕೆಲವರು ಇರ್ತಾರೆ ಪ್ರಭಾವ. ಯಾರೋ ಪತ್ರಕರ್ತರು ಕೇಳ್ತಾರೆ, ಕುಮಾರಸ್ವಾಮಿ ಅವರು ಹಿಂಗೆ ಹೇಳಿದ್ರು ನಿಮ್ಮ ಮನೆಗೆ ಬಂದು ಮಾತಾಡ್ತಾರಂತೆ. ಬರ್ಲಿ, ಬರೋದ್ರಲ್ಲಿ ತಪ್ಪೇನಿಲ್ವಲ್ಲ ಅಂದ್ರು. ಎಂತ ಮಾತು! ಅಂಬರೀಷ್ ಅವ್ರ ಮನೆಗೆ ಎಲ್ರೂ ಬರೋದೆ, ಎಲ್ರೂ ಬರ್ತಿದ್ರು. ನಮ್ಮ ಆತಿಥ್ಯ ಸತ್ಕಾರ ಅನ್ನೋದು ಎಲ್ರಿಗೂ ಗೊತ್ತಿದೆ, ಎಲ್ರಿಗೂ ನಮ್ಮ ಮನೆ ಬರ್ಬೋದು, ಅದ್ರಲ್ಲಿ ಏನ್ ತಪ್ಪಿಲ್ವಲ್ಲ ಅಂದ್ರು. ನೋಡಿ, ಆತ ಕೇಳಿದ್ದು ಏನೋ ಒಂದು ಒಗ್ಗರಣೆ ಹಾಕೋಕ್ ನೋಡಲ್ಲ, ಇವ್ರು ಮಾತಾಡಿದ ರೀತಿ ನೋಡಿ, ಅಲ್ಲಿ ಎಲ್ಲೂ ಒಂದು ಚೂರು ಆ ವ್ಯಕ್ತಿ ಬರೋರ ಬಗ್ಗೆ ಆಗ್ಲಿ, ಕೇಳಿದವ್ರ ಬಗ್ಗೆ ಆಗ್ಲಿ ಯಾವುದೂ ಇಲ್ಲ. ಬ್ಯೂಟಿಫುಲ್. ಇದೇ ನಮಗೆ ಬೇಕಿರೋದು, ಇದೇ ನಮಗೆ ಬೇಕಿರತಕ್ಕಂಥದ್ದು. ಇವತ್ತೇನು ಗೊತ್ತರ, ಏನೇನೋ ಮಾತಾಡ್ಬಿಡ್ತಾರೆ ಮೈಕ್ ಸಿಕ್ಕಿದ ತಕ್ಷಣ. ಆಹಾ, ನಿಮ್ಮನ್ನ 100 ಜನ ಅಲ್ಲ 1000 ಜನ, ಇಫ್ ಯು ಆರ್ ಎ ಸೆಲೆಬ್ರಿಟಿ ನೆನ್ಪಿಟ್ಕೊಳ್ಳಿ. ಎಲ್ಲಿ ಯಾವಾಗ ಏನು ಇಲ್ಲ ಮಾತಾಡ್ಲಿಕ್ಕೆ ಬರ್ಲಿಲ್ವಾ, ಸುಮ್ಮನೆ ಮೌನ ವಹಿಸಬೇಕು ಅನ್ನತಕ್ಕಂಥದ್ದು ಹೇಳ್ತೇವೆ. ಸೊ ಅದರಿಂದ ಅಸುರ ಗ್ರಹಗಳು ನೋಡ್ತಿರೋದ್ರಿಂದ ನಿಮ್ಮ ಮಾತು ಜಾಗ್ರತೆ ಇಂದ ಹಾಡ್ಕೊಳ್ಳಿ, ಅದೊಂದು ಹಾಡ್ಕೊಳ್ಳಿ, ಗೆದ್ದು ಬಿಡ್ತೀರಿ. ಸೊ ತೊಳಲಾಟದ ವಾರವೇ, ಓಡಾಟದ ವಾರವೇ, ಹೊರೆಯ ವಾರವೇ, ಜವಾಬ್ದಾರಿಗಳ ವಾರವೇ, ಟೆನ್ಷನ್ಗಳ ವಾರವೇ. ಊಟ, ಬಟ್ಟೆ, ವ್ಯವಸ್ಥೆ, ಕೆಲಸ, ಕಾರ್ಯ ಇದರಲ್ಲಿ ಏನು ತೊಂದರೆ ಇಲ್ಲ. ಪ್ರೀತಿಸಿ ಮದುವೆ ಆಗಿರೋರು, 2ನೇ ಮದುವೆ, 2ನೇ ಬದುಕು, 2ನೇ ಜೀವನ ಕಟ್ಕೊಂಡಿರೋರು ತಂದು ತಟ್ಟೆಲಿ ಇಟ್ಕೊಬಿಟ್ಟಿರ ಯಾವುದೋ ಒಂದು ಅಪಶ್ರುತಿಯನ್ನ, ಕೆಲವರಿಗೆ ತಂದಿಟ್ಬಿಟ್ಟಿರುತ್ತೆ ಪ್ರಭಾವ. ತುಂಬಾ ನೋವನ್ನ ನೋಡ್ತೀರಿ. ಎಚ್ಚರಿಕೆ, ಯಾಕಂದ್ರೆ ಕುಜ ಶುಕ್ರ ಸೇರಿದಾಗ ನನ್ನ ಅನುಭವ
ಸಮಥಿಂಗ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್, ಎಕ್ಸ್ಟ್ರಾ ಬಿಸ್ನೆಸ್, ಎಕ್ಸ್ಟ್ರಾ ಮನಿ, ಎಕ್ಸ್ಟ್ರಾ ಅನ್ನೋದು, ಎಕ್ಸ್ಟ್ರಾ ಸ್ಪೈಸಿ ಅನ್ನೋದು. ಬೆಳಗ್ಗೆ ಎದ್ದು ಟಾಯ್ಲೆಟ್ಗೆ ಗುಡು 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 ಎಕ್ಸ್ಟ್ರಾ ಸ್ಪೈಸಿ ಮೆಣಸಿನ್ಕಾಯಿ ಬಜ್ಜಿ, ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಖಾರ ಹಾಕೊಂಡು ತಿಂದು ಬ್ಯೂಟಿಫುಲ್, ನಾವೇನು ಆಗಲ್ಲ. ತಗೋ ಟಾಯ್ಲೆಟ್ಗಳು ಹಂಗಿರುತ್ತೆ. ಕೆಲವ್ರು ನೋಡ್ಬೇಕು, ಕೀಟ ಆಗ್ಬಿಟ್ರೆ ಮೂಗ್ನಲ್ಲಿ ರಕ್ತ, ಇಲ್ಲ ಮೋಷನಲ್ಲಿ ರಕ್ತ, ಅಯ್ಯೋ ಆ ರೀತಿ. ಎಕ್ಸ್ಟ್ರಾ ಇಸ್ ಅನ್ ಎಕ್ಸ್ಟ್ರಾ ಪೇನ್, ಎಕ್ಸ್ಟ್ರಾ ದುಡ್ಡು, ಎಕ್ಸ್ಟ್ರಾ ಸೋಮಾರಿತನ, ಎಕ್ಸ್ಟ್ರಾ ಅಧರ್ಮ, ಎಕ್ಸ್ಟ್ರಾ ನ್ಯಾಯ, ಎಕ್ಸ್ಟ್ರಾ ಅನ್ಯಾಯ, ಈ ಎಲ್ಲ ಎಕ್ಸ್ಟ್ರಾ ಅನ್ನೋದೇ ನಿಮ್ಮನ್ನ ಎಕ್ಸ್ ಗುರ್ತು ಹಾಕಿಟ್ಬಿಟ್ಟು ಬಡ್ದಾಕ್ಬಿಡುತ್ತೆ. ಈ ಎಚ್ಚರಿಕೆ. ಎಕ್ಸೈಲ್ ಅವನನ್ನೆಲ್ಲ ಎತ್ತಿ ಹೊರಗಡೆ ಹಾಕಿದ್ರು, ಊರಿಂದ ಬಹಿಷ್ಕಾರ ಹಾಕಿದ್ರು. ಎಕ್ಸೈಲ್ ಅಂದ್ರೆ ಬಹಿಷ್ಕಾರ, ಆ ತರ ಆಗುತ್ತೆ. ಎಚ್ಚರಿಕೆ. ಇನ್ನು ಕನ್ಯಾ ರಾಶಿ, ಲಗ್ನಾಧಿಪತಿ ಬುಧ ಅಷ್ಟಮದಲ್ಲಿ ಇದ್ದಾನೆ, ರಾಶಿಯಾಧಿಪತಿ. ಅದು ಒಂದು ಎಚ್ಚರಿಕೆ ಅಂದ್ರೆ ದುಡುಕನ್ ನಿರ್ಧಾರ, ದುಡುಕನ್ ವ್ಯವಹಾರ, ದೂರದ ವ್ಯವಹಾರ, ದೂರದ ಕೆಲಸ, ಏನೋ ಒಂದು ಪ್ರಚೋದನೆ. ಅವ್ನ್ ಬುಧ ಅಲ್ವಾ, ನೋಡ ಹಾಕೊಳ್ಳೋ ಅವ್ನು ಸುಮ್ಮನೆ ಬಿಟ್ಟಿ ಕೊಡ್ತಿದ್ದಾನೆ. ಬಿಟ್ಟಿ ಕೊಟ್ಟಿದ್ದು ತಗೋಬಾರ್ದು, ಬಿಟ್ಟಿನೂ ಕೊಡಬಾರ್ದು. ಕೆಲವ್ರು ಹೇಳ್ತಿರ್ತಾರೆ, ಬೇಜಾರು ಮಾಡ್ಕೋಬೇಡಿ, ಜ್ಯೋತಿಷ್ಯ ಬಿಟ್ಟಿ ಇಲ್ಲ, ಬರ್ಲೇಬೇಡಿ ಅಂತಾನೆ, ಕೇಳಬೇಡಿ ಅಂತಾನೆ. ಯೋಗಂ ಯೋಗ್ಯತಾಂ ಅಭಿವರ್ಧಿತಾಂ. ನಿಮ್ಗೆ ತುಂಬಾ ದೊಡ್ಡ ಸಾಧನೆ, ತುಂಬಾ ದೊಡ್ಡ ಚಿಂತನೆ, ಸಣ್ಣದಕ್ಕೆ ಬರಬೇಡಿ, ತಲೆ ಕೆಡ್ಸ್ಕೋಬೇಡಿ, ಬರ್ಲೇಬೇಡಿ. ಯಾಕಂದ್ರೆ ಸತ್ಯ ಕಹಿ. ಮೊನ್ನೆ ಹೇಳಿದೆ, ಈ ಮಗುಗ್ ಬರೋದೇ ಡೈವರ್ಸಿ ಜಾತಕ. ತಾಯಿ ಒಪ್ಕೊಂಡ್ರು, ಬಂದಿದೆ 4 ಜಾತಕ ಬಂದಿದೆ, ಡೈವರ್ಸ್ ಇದೆ ಅಂತ. ನೇರ ಹೇಳಿದೆ, ತಟ್ಕೋತೀಯಾ? ಈ ಮಗುಗ್ ಮದುವೆ ಇಲ್ಲ ಅಂತೀಯಲ್ಲ, ಈ ಮಗುವಿಗೆ ಬರುವುದೇ ಡೈವರ್ಸ್, ಇಲ್ಲ ವಿದುರ ಜಾತಕ. ಅಂದ್ರೆ ಅವನಿಗೆ ಹೆಂಡತಿ ಸತ್ತೋಗಿರೋ ಜಾತಕ, ಇಲ್ಲ ಹೆಂಡತಿ ಬಿಟ್ಟು ಬಂದಿರೋ ಜಾತಕ ಬರುತ್ತೆ. ಮಾಡ್ತೀಯಾ? ನಿನ್ ಕೈಯಲ್ಲಾಗುತ್ತಾ? ಇಲ್ಲ, ಈ ಮಗು ಮದುವೆಲಿ ದೋಷ ಇದೆ, ಮುರಿದಿರೋ ಜಾತಕನೇ ತರಬೇಕು, ಇಲ್ಲ ಮುರಿದು ಹೋಗುತ್ತೆ ಅಂತ. ಆಯ್ತು ಗುರುಗಳೇ, ಬಂದಿದೆ 4, ಆ 4ರಲ್ಲಿ 1 ಆಗುತ್ತೆ, ಮಾತಾಡ್ಲಿ ನನ್ನ ಮಗು. ಆದ್ಮೇಲೆ ಆ 4ರಲ್ಲಿ 1 ನಾನು ಚೆಕ್ ಮಾಡಿ ಹೇಳ್ತೇನೆ. ಬಲಾಬಲಗಳನ್ನ ನೋಡಿ, ದುಡುಕ್ಬೇಡಿ. ಅವ್ರು ಆಗಿದ್ದಕ್ಕಾಗಿ ಆಯ್ತು, ಒಪ್ಕೊಂಡ್ರು, ನೀವು ಒಪ್ಕೋತೀರಾ? ಗುರುಗಳ ಏನೋ ಜ್ಯೋತಿಷ ಕೇಳಕ್ ಬಂದ್ರೆ ನೀವ್ ಹಿಂಗೆ ಹೇಳ್ತೀರಿ. ಸತ್ಯ ಇರೋದದೇ. ಏನೋ ಪೂಜೆ ಮಾಡಿಬಿಟ್ರೆ ಇದು ಬಂಗಾರ ಆಗುತ್ತೆ, ಇದು ಪೂಜೆ ಮಾಡಿಬಿಟ್ರೆ ನವರತ್ನ ಆಗ್ಬಿಡುತ್ತೆ, ಕಷಾಯ ಪೂಜೆ ಮಾಡಿಬಿಟ್ರೆ ಪಾಯಸ ಆಗುತ್ತೆ. ಖಂಡಿತ ಇಲ್ಲ. ಸಹಿಸ್ಕೊಳ್ಳೋ ಶಕ್ತಿ ಕೊಡುತ್ತಷ್ಟೇ. ನಾನು ಎಷ್ಟೋ ಜನ ಕೇಳಿದೆ, ನೀನು ಅನುಭವಿಸಬೇಕು, ಅನುಭವಿಸ್ತೀಯ ಇದು ಅಂತ. ಮೊನ್ನೆ 4 ಜಾತಕ ಒಂದೇ ದಿನ, 4 ಜನ 2ನೇ ಮದುವೆ ಹೇಳಿದ್ದಾನೆ. ಹೇಳಿ ಮದುವೆ ಮಾಡಿಸಿದ್ದಾನೆ. ನೋಡು, ಮೊದಲನೇದು ಮುರಿದು 3 ದಾರಿ ಆಗಿದೆ, 2ನೇದು ಬೇಕಾ ನಾನು ಮದುವೆ ಮಾಡಿಸ್ತೇನೆ, ಅದ್ರ ಮೇಲೆ ನಿಮ್ಮ ಇಷ್ಟ, ಬೆಂಕಿಯೇ ಆಗಿದ್ದಾರೆ. ಕಣ್ಣೀರೇ ಬೇಕಿತ್ತ ಗುರುಗಳೇ ನಮ್ಗೆ ಇದು? ನೀವು ಅವತ್ತು ಮಗು ತರ ಹೇಳಿದ್ರಿ, ಬೇಡ ಹಾಕೋಣ ಅಂತ. ಆ ಗಂಡಸ್ ನೋಡ್ಬೇಕು, 42 ವರ್ಷ ಬಿಕ್ಕಿ ಹೇಳ್ತಾರೆ, ಗಿವಿಂಗ್ ಹೆಲ್ ಆಫ್ ಎ ಟಾರ್ಚರ್. ಆಫೀಸ್ ಹತ್ರ ಬಂದು ನಿನ್ನ ಕಾಲಲ್ಲಿರೋದು ಕೈ ತಗೊಂಡು ಹೊಡಿತೀನೋ ಅಂತ ಅಮ್ಮ ರಾಮಚಂದ್ರ. ಅಯ್ಯೋ ಸ್ವಾಮಿ, ಅವತ್ತು ಹೇಳ್ದೆ ಕೇಳಿದ್ಯಾ? ನೀವು ಹೇಳಿದ್ರಿ ಗುರುಗಳೇ. ನೋಡಿ, ತಪಸ್ಸಿನ ತರ ಇದು ಬಿಡ್ಬೇಕು ಒಂದೊಂದು ಸಮಯ. ನೋಡಿ, ಇದನ್ನ ನೀವು ತಗೊಳ್ಳಲ್ಲ. ತಗೊಂಡಿದ್ದರೆ ಅದು ವಿಷವೇ. ಹೇಳಿದ್ದೇನೆ, ಆಗುತ್ತೆ. ಯಾರೋ 1,00,000 ಜನ ಮದುವೆ ಆಗಿದ್ದಾರೆ ಅಂದ್ರೆ ಮಕ್ಕಳ 2ನೇ ಮದುವೆ, ಯಾರೋ 4 ಇಲ್ಲ 5 ಇಲ್ಲ 10 ಜನ ಅಷ್ಟೇ. ಬರೆದು ಕೊಡ್ತೇನೆ ನಾನು. ಪುನರ್ವಿವಾಹಂ ಪುನರ್ ದೋಷಂ ಅಲ್ಲ. ನಮಗ್ ಬೇಕು ತಗೊಳ್ಳಿ, ನಮ್ಗೆ ವೈದಿಕವಾಗಿ ಪರಿಹಾರ ಮಾಡಿ ಕೊಡ್ತೇವೆ. ಅದಕ್ಕೆ ಬರಬೇಡಿ. ಸತ್ಯ ಕಹಿಯಾಗಿರುತ್ತೆ, ತಗೊಳ್ಳೋ ತಾಕತ್ತಿರ್ಬೇಕು. ಇಲ್ಲ, ನಾವು ಮಾಡೋದಿಲ್ಲ. ನಮ್ಮ ಮಗನ್ಗೇನ್ ಕಡಿಮೆ, ನಮ್ಮ ಮಗಳಿಗೇನ್ ಕಡಿಮೆ, ನನ್ನ ಮಗಳು ಇದನ್ನೇ ಆಗ್ಬೇಕು. ನೀವು ನಂಬಲ್ಲ, ಇನ್ನೊಂದು ಜಾತಕ, ನಿನ್ನ ಮಗಳು ತುಂಬಾ ಕೆಳಗಡೆ ಇರೋನ್ ಮದುವೆ ಆಗ್ಬೇಕು, ಇದಿದೆ, ಮಾಡ್ತೀಯಾ ಅಂತ. ನಮ್ ಗಂಡ ಅಷ್ಟೇ ಸಾಯಿಸ್ಬಿಡ್ತಾರೆ. ಹೋಗ್ರಿ, ನಿಮ್ ಇಷ್ಟ. ನಂಬಲ್ಲ, ಡ್ರೈವರ್ ಜೊತೆಲೆ ಓಡೋಗಿ ಮದುವೆ ಆಗಿರೋದು. ಇದು ನಡೆದೇ ತೀರುತ್ತದೆ. ತುಂಬಾ ಕೆಳಗಡೆ ಇರೋ ಹುಡುಗನ್ನ ಇಷ್ಟಪಟ್ಟ ಆಗುತ್ತೆ. ಅವತ್ತೇ ಒಪ್ಕೊಂಡಿದ್ರೆ 4 ಜನ ಮುಂದ್ಗಡೆ ನಿಂತು ಅವನಿಗೊಂದು ಟ್ರಾವೆಲ್ಸ್ ತರದ್, ಇನ್ನೊಂದು 2 ಗಾಡಿ ಅಟ್ಯಾಚ್ ಮಾಡಿ, ಆಯ್ತಪ್ಪ ನಾವು ಸ್ಟ್ಯಾಂಡರ್ಡ್ ಸ್ಟೇಟಸ್. ಮಗಳ ಜಾತಕದಲ್ಲಿರೋದೇ ಕೆನಾಟ್ ಬಿ ಅಂಡರ್ಸ್ಟ್ಯಾಂಡಿಂಗ್. ನೀವು ಒಪ್ಪಿಕೊಳ್ಳುವುದಿಲ್ಲ. ಸತ್ಯ. ಅದಕ್ಕೆ ಹೇಳೋದು, ಜ್ಯೋತಿಷ ಕೇಳೋಕ್ ಬರಬೇಡಿ.
ನಿಮ್ಗೆ ಆ ಜೀರ್ಣಿಸ್ಕೊಳ್ಳೋ ಗುಂಡಿಗೆ ಇದ್ರೆ, ಸಹಿಸ್ಕೊಳ್ಳೋ ಗುಂಡಿಗೆ ಇದ್ರೆ, ಸತ್ಯ ಒಪ್ಕೊಳ್ಳೋ ಗುಂಡಿಗೆ ಇದ್ರೆ, ನಿಮ್ ಬಲ ತಿಳ್ಕೊಳ್ಳೋ ಗುಂಡಿಗೆ ಇದ್ರೆ ನಿರ್ಬಲ ಅಲ್ಲ. ಇಲ್ಲದ್ದು ಇಲ್ಲ, ಎಲ್ಲದ್ದೂ ಇಲ್ಲ, ಒಪ್ಪಿಕೊಳ್ಳಲೇಬೇಕು. ಸಿಂಹರಾಶಿಯವ್ರಿಗೂ ಅದೇ, ಕನ್ಯಾ ರಾಶಿಯವ್ರಿಗೂ ಹುಷಾರ್. ಬುಧ ಅಷ್ಟೊಂದಲ್ಲಿದ್ದಾಗ ಈ ತರದೆಲ್ಲ ಜಂಪಿಂಗ್ ಮೂಡ್ ಸ್ವಿಂಗಿಂಗ್ ಮಾಡಿಸ್ತಾನೆ, ಹುಷಾರ್. ಸೂರ್ಯ ಬೇರೆ ದಗ 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 ಸಪ್ತಮದಲ್ಲಿ ಕೊಳ್ತಿದ್ದಾನೆ, ವಿಪರೀತ ಖರ್ಚು. ಮಕ್ಕಳ ವಿಚಾರ, ಮನೆ ವಿಚಾರ, ಕುಟುಂಬದ ವಿಚಾರ, ಸ್ವಲ್ಪ ಖರ್ಚು ವೆಚ್ಚಗಳು ಬರುತ್ತೆ. ಅದೊಂದು ಚೂರು ನೋಡ್ಕೊಳ್ಳಿ. ಒಂಥರ ವೇಗವಾಗಿ ನಡೆಯುತ್ತೆ, ಏನೇನೋ ನಡೆಯುತ್ತೆ ನಿಮ್ ಜೀವನದಲ್ಲಿ ಈ ವಾರ. ಸಮ್ ಅನ್ಎಕ್ಸ್ಪೆಕ್ಟೆಡ್. ಅದರಿಂದ ನೀವು 10 ನಿಮಿಷ ಅಲ್ಲ, ಅರ್ಧ ಗಂಟೆ ಸುಮ್ಮನೆ ಇರ್ಬೇಕು. ನೀವು ಏನು ಡಿಸಿಷನ್ ಮಾಡ್ಬೇಕಾದ್ರೂ, ಏನ್ ಮಾತಾಡ್ಬೇಕಾದ್ರೂ, ಯಾವುದೇ ಕೆಲಸ, ದೊಡ್ಡ ಕೆಲಸ, ದೊಡ್ಡ ವ್ಯವಹಾರ, ದೊಡ್ಡ ವ್ಯಾಪಾರ, ದೊಡ್ಡ ಮಾತು, ಅರ್ಧ ಗಂಟೆ ಸುಮ್ಮನಿರಿ. ಆಮೇಲೆ ಹೆಜ್ಜೆ ಹಾಕಿ ಕೇಳಿ. ವೈದಿಕ, ಆಧ್ಯಾತ್ಮಿಕ, ಭೌತಿಕ, ಯಾರಾದ್ರೂ ಹಿರಿಯರು, ಅನುಭವಿಗಳು ಈ ತರ ಕೇಳಿ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ವೆರಿ ಕೇರ್ಫುಲ್. ಇನ್ನು ತುಲಾ ರಾಶಿ, ಬ್ಯೂಟಿಫುಲ್ ವಾರ. ಶುಕ್ರ ಪ್ರಬಲವಾಗಿದ್ದಾನೆ, ಚೆನ್ನಾಗಿದೆ. ಸ್ವಲ್ಪ ಆತ್ಮಕಾರಕ ಸೂರ್ಯ ಇನ್ನೂ ಪ್ರಬಲವಾಗಿರೋದ್ರಿಂದ ಏನ್ ಮಾಡಿಸುತ್ತೆ, ನಂದೇ ಸರಿ, ನಾನು ಮಾಡಿದ್ದೆ ಸರಿ, ನಾನು ಹೋಗಿದ್ದೆ ಸರಿ, ಒಂಥರ ವಿಪರೀತ ಮೊಂಡುತನ ಇದು ಮಾಡಿಸ್ಬಿಡ್ತಾನೆ. ಹುಷಾರು. ನಶೆನಲ್ಲಿರೋರು ವಿಪರೀತ ನಶೆಯಲ್ಲಿ ಇರ್ತೀರಿ, ನಿರಾಸೆಲಿರೋರು ಇನ್ನಷ್ಟು ನಿರಾಸೆ ತಂದಿಟ್ಕೊಬಿಡ್ತೀರಿ. ಜಾಗ್ರತೆ. ಆ ಪ್ರಭಾವಕ್ಕೆ ಒಳಗಾಗಬೇಡಿ. ಆ ಪ್ರಭಾವ ತುಂಬಾ ಮೊದಲೇ ತಲೆನೋವು ವ್ಯಕ್ತಿಗಳ ಜೊತೆಲಿ ಕುತ್ಕೋಬೇಡಿ. ಮೊದಲೇ ಮನಸ್ಸು ಖೇದವಾಗಿದೆ. ಮನಸ್ಸು ಖೇದವಾದಾಗ, ದುಃಖವಾದಾಗ ಇನ್ನೊಬ್ಬ ದುಃಖಿತನ ಜೊತೆ ಕುತ್ಕೋಬಾರ್ದು. ಹೌದು, ಇವನು ಮೊದಲೇ ಹುಚ್ಚ, ಇವನನ್ನು ತಗೊಂಡೋಗಿ ಇನ್ನೊಬ್ಬ ಹುಚ್ಚನ ಜೊತೆ ಬಿಟ್ಟರೆ ಮುಗೀತು. ನೆನಪಿಟ್ಟುಕೊಳ್ಳಿ. ಅದಕ್ಕೆ ಮನೆಯಲ್ಲಿ ಒಟ್ಟು ಪರಿವಾರ, ಕುಟುಂಬ, ಈ ತರ ಯಾರಾದ್ರೂ ಒಬ್ರು ಜ್ವರ ಬಂದವ್ರು ನೋಡ್ಕೊಳ್ಳಕ್ಕೆ, ಮಾನಸಿಕ, ದೈಹಿಕ, ಭೌತಿಕ ಈ ತರದ್ದು ಇರ್ತಿದ್ರು. ಇವತ್ತು ಯಾರಿದ್ದಾರೆ ಮನೇಲಿ? ನೀವು ಕೆಲ್ಸಕ್ಕೆ ಹೋಗು, ಅವರು ಕೆಲ್ಸಕ್ಕೆ ಹೋಗು, ಮಕ್ಕಳ ಗತಿ ಏನು, ಮನೇಲಿರೋ ಹಿರಿಯರ ಗತಿ ಏನು? ಹೌದು, ಇದು ಆಗ್ತಿರೋದು. ಮೊದಲೇ ಇವನ್ ಇನ್ನೊಬ್ಬ ಕುಡುಕನ ಜೊತೆ ಸೇರಿದ್ರೆ ಜಾಸ್ತಿ ಕುಡುತ್ತಾ. ಇವನು ವಾಚಾಳಿ, ಇನ್ನೊಬ್ಬ ವಾಚಾಳಿ ಜೊತೆ ಕುಳಿತುಕೊಂಡು ಮೊದಲೇ ಇವನು ಪುಗ್ಲ, ಇನ್ನೊಂದು ಪುಕ್ಲ. ಅದಕ್ಕೆ ಜಾತಕ ನೋಡೋದು. ಪುಕ್ಲನಿಗೆ ಧೈರ್ಯಸ್ಥ, ಕುಜದೋಷವಿದ್ದ ಗಂಡಸು ಪುಕ್ಲ. ಹೆಣ್ಣಿಗೆ ಕುಜದೋಷ ಇದ್ದರೆ ಅವಳು ಗಂಡ ಪುಕ್ಲ, ಅವಳಿಗೆ ಧೈರ್ಯ ಅಂತ. ಇದನ್ನ ತಿಳ್ಕೊಂಡಿಲ್ಲ. ಕುಜದೋಷ ಅಂತ ಹಾಕೊಂಡು ಕೂತ್ಕೋತಾರೆ. ಅದು ಸೊ ತುಲಾ ರಾಶಿಗೆ ಮದುವೆ ಯೋಗ, ಮನೆ ಯೋಗ, ಕುಟುಂಬ ಯೋಗ, ಭೂಮಿ ಯೋಗ, ಉದ್ಯೋಗ ಯೋಗ, ಅಧಿಕಾರ ಯೋಗ, ಸ್ವಲ್ಪ ಗೌರವ, ಅದನ್ನ ನೋಡಿ. ತೀರಾ ದುಡ್ಡು, ತೀರಾ ಹೆಸರು, ತೀರಾ ದುಡ್ಡು ಎರಡೂ ಬಿಡಲ್ಲ. ಅವಾರ್ಡ್ ಇದ್ದವ್ರಿಗೆ ರಿವಾರ್ಡ್ ಇಲ್ಲ, ರಿವಾರ್ಡ್ ಇದ್ದವ್ರಿಗೆ ಅವಾರ್ಡ್ ಇಲ್ಲ. ಇದೇ ಸತ್ಯ. ತುಂಬಾ ದೊಡ್ಡ ಜ್ಞಾನಪೀಠ ಪ್ರಶಸ್ತಿ ಹೆಸರು ಪಡೆದಿರತಕ್ಕಂಥ ಅವರನ್ನ ಹೋಗಿ ನೋಡಿ. ಅವ್ರ ಹತ್ರ ಏನೂ ಇಲ್ಲ, ಅವ್ರ ಜ್ಞಾನ ಬಿಟ್ರೆ. ತಕ್ಕ ಮಟ್ಟಿಗೆ ಆ ಜ್ಞಾನ ದೇವತೆ ಸರಸ್ವತಿ ಊಟ ಬಟ್ಟೆ ಕೊಟ್ಟಿರುತ್ತೆ. ಓಹೋ ಅನ್ನೋಷ್ಟು ರಿವಾರ್ಡ್ ಇರೋಲ್ಲ. ತುಲಾ ರಾಶಿ ಈ ವಾರ ಅವಾರ್ಡ್ ದೊಡ್ಡದು, ರಿವಾರ್ಡ್ ಸ್ವಲ್ಪ ಚಿಕ್ಕದು. ಇನ್ನು ವೃಶ್ಚಿಕ ರಾಶಿ ಚೆನ್ನಾಗಿದೆ. ಸ್ವಲ್ಪ ಯುದ್ಧಗಳು ಮಾಡುವ ವಾರ. ಓಡ್ಬೇಕು. ನೀವು ಓಡಿದಷ್ಟು ಸಿಗುತ್ತೆ ಈ ವಾರ. ನೀವು ಎಷ್ಟು ಓಡ್ತೀರೋ ಸಿಗುತ್ತೆ. ಸಿಹಿ, ಹಣ್ಣು, ತರಕಾರಿ, ಸೊಪ್ಪು, ಹೂವು, ಅಲಂಕಾರ, ಒಪ್ಪ, ಓರಣ, ದೇವರು, ಮ್ಯೂಸಿಕ್, ಬಟ್ಟೆ, ಅಲಂಕಾರ, ಒಪ್ಪ, ಓರಣ, ಈ ಒಂದು ಡಾನ್ಸು, ಮ್ಯೂಸಿಕ್, ಈವೆಂಟ್ ಮ್ಯಾನೇಜ್ಮೆಂಟ್, ಥಿಯೇಟರ್, ಫುಡ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ವೆಹಿಕಲ್ ಇಂಡಸ್ಟ್ರಿ, ಬಂಗಾರ, ಆಭರಣ, ರತ್ನ, ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರ ತುಂಬಾ ಚೆನ್ನಾಗಿರ್ತಕ್ಕಂಥ ವಾರ. ಇನ್ನು ಧನುಸು ರಾಶಿ, ನಿಮಗೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಧೈರ್ಯ, ಸಾಹಸೆ, ಲಕ್ಷ್ಮಿ. ಮಕ್ಕಳಿಗೋಸ್ಕರ ಇಲ್ಲ, ತಂದೆಯ ಹೆಸರಿನ ವ್ಯಾಪಾರ, ವೃತ್ತಿ, ಉದ್ಯೋಗ, ತುಂಬಾ ರಿಸ್ಕ್ ಇಲ್ಲದ ವ್ಯಾಪಾರ, ತುಂಬಾ ಟೆನ್ಷನ್ ಇಲ್ಲದ ಉದ್ಯೋಗ, ಈ ತರದಲ್ಲಿ ತೊಡಗಿಸ್ಕೊಂಡಿದ್ರೆ. ಅಂದ್ರೆ ಕೆಲವ್ರಿಗೆ ಏನ್ ಗೊತ್ತಾ, ಸ್ಥಾನ ಬೇಕು, ಟೆನ್ಷನ್ ಬೇಡ. ಕೆಲವ್ರಿಗೆ ದುಡ್ಡು ಬೇಕು, ಯಾರು ನಮ್ಮ ಮನೆಗೆ ಕಳ್ತನಕ್ಕೆ ಬರಬಾರ್ದು, ಯಾರು ಇನ್ಕಮ್ ಟ್ಯಾಕ್ಸ್ ಅವ್ರು ಬರಬಾರ್ದು. ಏಕೆ? ವಿಪರೀತ ದುಡ್ಡು ಅಂದ್ಮೇಲೆ ಅವ್ರ ಮನೆಗೆ ಬರೋದು. ಅವ್ರು ಕಟ್ಟೋಷ್ಟು ಟ್ಯಾಕ್ಸ್ ನಾವು ಕಟ್ಟಕ್ಕಾಗಲ್ಲ. ವಿಪರೀತ ಬಲ ಇರೋನ್ಗೆ ಗನ್ಮ್ಯಾನ್ ಇಡೋದು. ಹೌದು, ಅವನ್ನ ನೋಡಿ ಯಾರೋ ಒಬ್ಬ ಡಾನ್ ಸತ್ತೋಗಿದ್ದಾನೆ. ಅದಕ್ಕೂ ಆಲ್ರೆಡಿ ಯಾರೋ ಏನೋ ಪಿಟಿಷನ್ ಹಾಕೊಂಡಿದ್ದಾರೆ, ವಿಷಪ್ರಾಶನ ಮಾಡಿದ್ದಾರೆ, ಸ್ಲೋ ಪಾಯ್ಸನ್ ಇಟ್ಟು ಇನ್ನೊಂದು ಅನ್ನತಕ್ಕಂಥದ್ದು.
ಅವನು ಎಂಥ ಕುಟುಂಬದಲ್ಲಿ ಹುಟ್ಟಿದವನು ಗೊತ್ತಾ? ನೋಡಿ, ಇದೇ ಹೇಳೋದು, ಪ್ರಭಾವ ಸ್ವಭಾವ ಬೇರೆ. ಅವನು ನಿಜವಾಗ್ಲೂ ಹುಟ್ಟಿದ್ದು ಸ್ವಾತಂತ್ರ್ಯ ಸೇನಾನಿಗಳ ಮನೆಯಲ್ಲಿ. ಆದ್ರೆ ಅವನ ಪ್ರಭಾವ ಸುತ್ತಮುತ್ತ ಪವರಿಗೆ ಯಾರ್ಯಾರು ಬಂದು ನೀವು ಯಾರು ಗೊತ್ತಾ, ಅದು ಗೊತ್ತಾ, ಇದು ಗೊತ್ತಾ ಅನ್ನೋ ದೊಡ್ಡ ಡಾನೆ ಆಗ್ಬಿಡೋದು. ದೊಡ್ಡ ಪಕ್ಷವೇ ಅವನನ್ನ ಪೋಷಿಸ್ತಿತ್ತು. 2,500 ಕೋಟಿಯ ಅಧಿನೇತ, ಕಡಿಮೆ ಅಂದ್ರು 10,000 ಜನರನ್ನ ಪೋಷಿಸ್ಕೊಂಡಿದ್ದ. ಅವನು ಮುಟ್ಟೋದ ಮಾತಾಡಕ್ಕಾಗಲ್ಲ. ಅವನು ಇಟ್ಟಿದ್ದೆ ಕಡಿಮೆ ಅಂದ್ರು 5 ಡಿಸ್ಟಿಕ್ ಅಲ್ಲಿ ಹಿ ವಾಸ್ ಅ ಕಿಂಗ್, ಅನ್ಬೀಟಬಲ್ ಕಿಂಗ್. ಇವತ್ತು ನೋಡಿ, ಯಾವ ಕಿಂಗೂ ಇಲ್ಲ. ನಿಮ್ಗೆ ಗೊತ್ತಿದೆಯಾ, ನಾವು ಸತ್ರೆ ನಮ್ಮವರು ನಮಗೋಸ್ಕರ ಅಳ್ತಿದಾರಲ್ವಾ, ಅವರೇ ಬೆಂಕಿ ಹಚ್ಚೋದು. ನಮಗೋಸ್ಕರ ಒದ್ದಾಡ್ತಿದ್ರಲ್ಲ, ಅಯ್ಯೋ ನಮ್ಮವನು ಹೋಗ್ಬಿಟ್ಟ ಕಡೆಗೆ ನಮ್ಮ ಶರೀರಕ್ಕೆ ಬೆಂಕಿ ಹಚ್ಚೋಗೋದು ಅವರೇ ಅಷ್ಟೇ. ಈಗ ನೋಡಿ, ಅವರೇ ತಗೊಂಡೋಗಿ ಮಣ್ಣು ಮಾಡಬೇಕು. ಡಾನ್ ಆಗಿರು, ಯಾರಾದ್ರೂ ಆಗಿರು, ಮುಗೀತು. ಯಾರು ನೆನ್ಪಿಟ್ಕೋತಾರೆ? ಇದು ಧನುಸು ರಾಶಿ. ವಿಪರೀತ ಬಲಂ, ವಿಪರೀತ ಜ್ಞಾನಂ, ವಿಪರೀತ ಶಕ್ತಿ. ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ. ಗುರುವಾಗಿದ್ರೆ, ಡಾಕ್ಟರ್ ಆಗಿದ್ರೆ, ಪ್ರೊಫೆಸರ್ ಆಗಿದ್ರೆ, ಜಡ್ಜ್ ಆಗಿದ್ರೆ, ಟೀಚರ್ ಆಗಿದ್ರೆ, ಲೆಕ್ಚರರ್ ಆಗಿದ್ರೆ, ಕಾಸ್ಮೆಟಿಕ್ಸ್ ಇಂಡಸ್ಟ್ರಿನಲ್ಲಿ ಕೆಲಸದಲ್ಲಿದ್ದೀರಾ, ಕೇಶಾಲಂಕಾರ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಸ್ಕಿನ್ ಸ್ಪೆಷಲಿಸ್ಟು, ಫಾರ್ಮಸ್ಯೂಟಿಕಲ್ ಲೈನು, ಮೆಡಿಸಿನ್ನು, ಫಾರ್ಮಸಿ, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರ ಅತ್ಯಂತ ವಿಶೇಷ ಅಭಿವೃದ್ಧಿ. ಇನ್ನು ವಿಶೇಷವಾಗಿ ಮಕರ ರಾಶಿ ಚೆನ್ನಾಗಿದೆ. ನಿಮಗೂ ಕೂಡ ನೋಡಿ, ಸ್ಟೀಲು, ಸಿಮೆಂಟು, ಕಬ್ಬಿಣ, ಕನ್ಸ್ಟ್ರಕ್ಷನ್, ಆಯಿಲು, ಪೆಟ್ರೋಲು, ಗ್ಯಾಸು, ಸ್ಟೀಲು, ಲೇಬರ್ ಮ್ಯಾನೇಜ್ಮೆಂಟು, ಸೆಕ್ಯೂರಿಟಿ, ಪೊಲೀಸು, ಇವು ಒಂದು ವಾಚ್ಮೆನ್ ಉದ್ಯೋಗಗಳು, ಹೌಸ್ ಕೀಪಿಂಗ್ ಉದ್ಯೋಗಗಳು, ಆ ಥರದ ಏಜೆನ್ಸಿಗಳು ನಡೆಸ್ತಿದ್ದೀರಾ. ಡ್ರೈವರ್ಗಳ ಏಜೆನ್ಸಿ ನಡೆಸ್ತಿದ್ದೀರಾ, ಗಾಡಿಗಳಿಟ್ಟು ಡ್ರೈವರ್ಗಳಿಟ್ಟು ನಡೆಸ್ತಿದ್ದೀರಾ, ಇಲ್ಲ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದೀರಾ, ಪಾರ್ಟ್ ಟೈಮ್ ಕೆಲಸ, ಈ ಫುಡ್ ಇಂಡಸ್ಟ್ರಿನಲ್ಲಿ ಕೆಲಸ, ಡೆಲಿವರಿ ಬಾಯ್ಸ್ ಆಗಿ ಕೆಲಸ, ತುಂಬಾ ಪರಿಶ್ರಮದ ಕೆಲಸ. ಶನಿ ಬಂದ ಏನ್ ಗೊತ್ತಾ, ಒಂದು ತೀರಾ ಕೆಳಗೆ ಇಲ್ಲ ತೀರಾ ಎತ್ತರ. ರಾಜಕಾರಣಿಗಳಾಗಿರ್ತೀರಾ, ತುಂಬಾ ದೊಡ್ಡ ದೊಡ್ಡ ಯೋಜನೆ, ದೊಡ್ಡ ದೊಡ್ಡ ಪ್ರಾಜೆಕ್ಟು, ತುಂಬಾ ದೊಡ್ಡದಾದಂಥ ಆಯಿಲ್ ಫ್ಯಾಕ್ಟ್ರಿಗಳು, ಡಿಗ್ಗಿಂಗು, ಮೈನಿಂಗು, ಗ್ಯಾಸು, ಈ ತರದ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ಅತ್ಯಂತ ಎತ್ತರ, ಅತ್ಯಂತ ಕೆಳ. ಇಬ್ಬರಿಗೂ ಲಾಭವೇ, ಇಬ್ಬರಿಗೂ ಚೆನ್ನಾಗಿದೆ. ಇನ್ನು ಕುಂಭರಾಶಿ ಪ್ರಬಲವಾಗಿರೋ ಶನಿ ಚೆನ್ನಾಗಿದೆ. ಅವನ ಜೊತೆಲಿ ಬೇರೆ ಭಾಗ್ಯಾಧಿಪತಿ ಶುಕ್ರ, ದಶಮಾಧಿಪತಿ ಕುಜ. ಉದ್ಯೋಗದಲ್ಲಿ ಪರಿಶ್ರಮದಿಂದ ಅಂದುಕೊಂಡದ್ದನ್ನ ಸಾಧಿಸ್ತಕ್ಕಂಥ ಒಂದು ವಾರ. ಬುಧ ಬೇರೆ 3ನೇ ಮನೆಯಲ್ಲಿರೋದ್ರಿಂದ ಸೋದರ ವರ್ಗ ಅವರುಗಳ ವಿಚಾರದಲ್ಲಿ, ಅಕ್ಕ ತಂಗಿ, ಅವರ ಮಕ್ಕಳು, ಅವರ ಜವಾಬ್ದಾರಿ ಏನಾದ್ರೂ ಇದ್ರೆ ಸ್ವಲ್ಪ ತಲೆ ಕೆಡಿಸ್ತಕ್ಕಂಥದ್ದಾದರೂ, ಗುರು ಭಾಗ್ಯವನ್ನ, ಲಾಭವನ್ನ ಬುಧನ್ ಜೊತೆ ಹೇಳ್ಕೊಂಡು ಬಂದು ತೋರಿಸ್ತಿರೋದ್ರಿಂದ ಕನ್ಸಲ್ಟೆನ್ಸಿ, ಪಬ್ಲಿಕೇಶನ್, ಪ್ರಿಂಟಿಂಗು, ರೈಟಿಂಗು, ದೊಡ್ಡ ದೊಡ್ಡ ವಾಹನ, ಬಂಗಾರ, ಬೆಳ್ಳಿ, ಆಭರಣ, ಟ್ರಾವೆಲ್ಸು, ಟೂರ್ಸು, ಈ ಗಾಡಿಗಳನ್ನ ತಗೊಬಂದು ಮಾರೋದು, ಗಾಡಿಗಳ ರಿಪೇರಿ ಮಾಡೋದು, ಆಟೋಮೊಬೈಲ್ ಇಂಡಸ್ಟ್ರಿ, ಏರ್ ಹೋಸ್ಟೆಸ್ ಇಂಡಸ್ಟ್ರಿ, ಏರ್ಲೈನ್ಸ್ ಇಂಡಸ್ಟ್ರಿ, ರೈಲ್ವೆ ಇಂಡಸ್ಟ್ರಿ, ದೊಡ್ಡ ವಾಹನ, ಟ್ರಕ್ಕುಗಳು, JCBಗಳು, ಬೆಟ್ಟ ಗುಡ್ಡಗಳನ್ನು ಅಗಸ್ತಕ್ಕಂಥದ್ದು, ಸಮತಟ್ಟು ಮಾಡೋದು, ಗುತ್ತಿಗೆ ಕೆಲಸಗಳು ಮಾಡಿಸೋದು, ಕಾಂಟ್ರಾಕ್ಟ್ ಕೆಲಸ ಮಾಡಿಸೋದು, ಬ್ರಿಡ್ಜ್ಗಳು ಕಟ್ಸೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ, CBI, CID, ಗುಪ್ತಚರ ಇಲಾಖೆ, CID, ಕ್ರೈಮ್ ಡಿಪಾರ್ಟ್ಮೆಂಟ್, ಅಗ್ನಿಶಾಮಕ ದಳ, ಇಂಥವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರ ಅತ್ಯದ್ಭುತವಾಗಿರತಕ್ಕಂಥ ವಾರ. ಇನ್ನು ವಿಶೇಷವಾಗಿ ಮೀನರಾಶಿ ಬ್ಯೂಟಿಫುಲ್ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್, ಬರವಣಿಗೆ, ಲೇಖನ, ಪತ್ರಿಕೆ, ಮಾಧ್ಯಮ, ಜಡ್ಜು, ಟೀಚರು, ಲಾಯರು, ಅಡ್ವೈಸರು. ಆಮೇಲೆ ಗುರು ಬೇರೆ ಕುಜನ್ ಮನೆಯಲ್ಲಿ ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಬುಧ ಬೇರೆ ಕುಜನ್ ಮನೆಯಲ್ಲಿ ಅದನ್ನ ಕಲ್ಸೋದು, ತಯಾರಿಸೋದು, ಅಮ್ಯುನೇಷನ್ ಡಿಪಾರ್ಟ್ಮೆಂಟ್, ಬೆಂಕಿ ಇಲಾಖೆ, ಅದಕ್ಕೆ ಸಂಬಂಧಪಟ್ಟಂತ ಕಾಂಪೊನೆಂಟ್ಸು, ಸೋಲಾರ್ ಡಿಪಾರ್ಟ್ಮೆಂಟ್, ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್, ಇವುಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಗ್ನಿಗೆ ಸಂಬಂಧಿತ ವೃತ್ತಿ, ಮೆಷಿನರೀಸ್ಗೆ ಸಂಬಂಧಪಟ್ಟಂತ ವೃತ್ತಿ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥದ್ದು, ಚಿಕ್ಕ ಪುಟ್ಟ ಲೇವಾದೇವಿ, ಈ ಒಂದು ಮನಿ ಲೆಂಡಿಂಗ್ ಬಿಸ್ನೆಸ್ಸು, ಚೀಟಿ ಬಿಸ್ನೆಸ್ಸು, ಲೋನ್ ಡಿಪಾರ್ಟ್ಮೆಂಟ್ಗಳಲ್ಲಿ, ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟ್ಗಳಲ್ಲಿ, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕನ್ಸಲ್ಟೆಂಟು, ಅಡ್ವೈಸರು, ಬ್ರೋಕರು, ಈ ರೀತಿಯ ವೃತ್ತಿ, ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷವಾದಂಥ ಅಭಿವೃದ್ಧಿ ನೋಡತಕ್ಕಂಥ ಒಂದು ವಾರವಾಗಿರುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.